ಶಿವಾನಂದದವರಿಗೆ ನಮಸ್ಕರಿಸಿ, ಪರಮ ಪೂಜ್ಯ ಆತ್ಮಾನಂದದವರಿಗೆ ನಮಸ್ಕರಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ, ತತ್ಸ್ವರೂಪಿಗಳು ಹಾಗೂ ಸನ್ನಿಧಾನದಲ್ಲಿರ್ತಕ್ಕಂಥ ಸದ್ಗುರು ಸಮರ್ಥ ಶಿವಾನಂದಪ್ಪ ಅವರ ಪಾದಕ್ಕೆ ನಮಸ್ಕರಿಸಿ, ಇಲ್ಲಿ ಬಂದಂತಹ ಎಲ್ಲ ಆಧ್ಯಾತ್ಮ ಬಂಧುಗಳಾದ ಎಲ್ಲರಿಗೂ ನಮಸ್ಕಾರ. ಶ್ರೀಮನ್ ನಿಜಗುಣ ಶಿವಗಳ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳದಿಂದ ನಿನ್ನೆ ಪ್ರತಿಬಂಧಕ ಕೋಶ ಪ್ರತಿಬಂಧಕ ಉಪಶಮನ ಬಗ್ಗೆ ಹೇಳಿದ್ವಿ. ಕಾಡಲ್ಲಿ ಇನ್ನೇನ ಭವ ನಿನ್ನ ಕೃಪೆಯಿಂದ ನೋಡಿ ನಿಮಗೆ ಮನ್ನಿಸೆನ್ನ. ಯಥಾರ್ಥ ಮನುಜರಳು ಐವರು ಸುಕೃತಿಗಳುಂಟು, ಪೇಳುವೆನು ಅವರ ಉತ್ತರೋತ್ತರ ಗುಣವಿಡಿದು. ಹಿತವಿದು ಅಹಿತವೆಂದು ಅರಿಯದೆ ಲೌಕಿಕಯುತನಾಗಿ ಜಾತಿ ಮಾತ್ರದ ವಿಧಿಗಳನ್ನೇ ಪತಿಕರಿಸುತ್ತೆ. ಭೋಗದ ಅಭಿಲಾಷೆಗಳು ಜನ್ಮಶತದಿಂದ ಮುಕ್ತನಹನೆ ಕರ್ಮಿಯ ಹಣ್ಣು. ಮನುಜರು ಐವರು ಸುಕೃತಿಗಳುಂಟು, ಪೇಳುವೆನು ಅವರ ಉತ್ತರೋತ್ತರ ಗುಣವಿಡಿದು. ಜಗವಿದು ನಿಜವು ಇದರಳು ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮವನೈದಿ ತನಗೆ ಸುತಿಯೊಡನೆ ಎಳೆಸುವವನೇ ಮೂರು ಜನ್ಮದೊಳಗೆ ಮುಕ್ತಿ ಒಡೆದ ಮುಮುಕ್ಷು ಎನಿಸುವನು. ಮನುಜರು ಐವರು ಸುಕೃತಿಗಳುಂಟು, ಪೇಳುವೆನು ಅವರ ಉತ್ತರೋತ್ತರ ಗುಣವಿಡಿದು. ಪುಷಿಯಂದು ವಿಶ್ವವನು ಆತ್ಮನೇ ನಿತ್ಯನೆಂದು ಉಸುರೆ ಸದ್ಗುರು ಕೇಳಿ ಹೊರಚಿಂತೆ ಎಳಿದು ಹೊಸದು ಒಳಗೆ ಆರೈತುಹ ಇಹನೆ ಅಭ್ಯಾಸ ಎನಿಸುವನು. ಎರಡು ಜನ್ಮದಳು ಮುಕ್ತನಹನು. ಮನುಜರುಳು ಐವರು ಸುಕೃತಿಗಳುಂಟು, ಪೇಳುವೆನು ಅವರ ಉತ್ತರೋತ್ತರ ಗುಣವಿಡಿದು. ಲೋಕವೆಲ್ಲವನ್ನೂ ಮರೆದು ಪರತತ್ವವನ್ನು ಲೋಕನದಿಂದಳು ಹೊರಗನ ಕೃತ್ಯ ಅನೇಕವಿಲ್ಲದವನೇ ಅನುಭವಿ ಎನಿಸುವನು. ಅನೇಕ ಜನ್ಮದಳು ಭಾವಿಷೆ ಮುಕ್ತನಹನು. ಏಕ ಜನ್ಮದಳು ಭಾವಿಷೆ ಮುಕ್ತನಹನು. ಮನುಜರುಳು ಐವರು ಸುಕೃತಿಗಳುಂಟು, ಪೇಳುವೆನು ಅವರನ್ನು ಉತ್ತರೋತ್ತರ ಗುಣವಿಡಿದು. ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರಣಿಧಿ ಎನಿಸುವ ಇಹದಳು ಮುಕ್ತನು ಆಗಿರುತ್ತಿರ್ಪನು ಆ ರೂಢನೆನಿಸುವವನು. ಇತಿ ಅಧಿಕಾರ ಪಂಚಕ. ಮನುಜರುಳು ಐವರು ಸುಕೃತಿಗಳುಂಟು, ಪೇಳುವೆನವರನ್ನು ಉತ್ತರೋತ್ತರ ಗುಣವಿಡಿದು. ಮನುಷ್ಯರೊಳಗೆ ಐದು ನಮೂನಿ ಅವರ ಅಭ್ಯಾಸಕ್ಕೆ ಅನುಸಾರವಾಗಿ ಪ್ರಗತಿಯನ್ನು ಸಾಧಿಸ್ತಾರ. ಉತ್ತರೋತ್ತರ ಗುಣವಿಡಿದು ಮತ್ತೆ ಪ್ರಗತಿಯನ್ನು ಸಾಧಿಸ್ತಾರ. ಅಭ್ಯಾಸ ಇದನ್ನ ಮಾಡ್ಕೊಂತ ಹೋದ್ರೆ ಪ್ರಗತಿಯನ್ನು ಸಾಧಿಸ್ತಾರ ಹೇಳ್ತಾರೆ. ಹಿಂದೂ ಹೇಳಿದ್ರು ಮನುಷ್ಯರೊಳಗೆ ಮೂರು ನಮೂನಿ ವರ್ಗಗಳದಾವ ಅಂತ. ಒಬ್ಬ ಕನಿಷ್ಠ, ಮಧ್ಯಮ, ಉತ್ತಮ. ಅವ್ರ ಬುದ್ಧಿ ಸಾಮರ್ಥ್ಯಕ್ಕನುಸಾರವಾಗಿ ಕನಿಷ್ಠ, ಮಧ್ಯಮ, ಉತ್ತಮ ಅಂತ ಹೇಳಿದ್ರು. ಅಂತ ಮಧ್ಯಮ ಉತ್ತಮ ಆಗ್ಬೇಕಂದ್ರ ಇಲ್ಲಿ ಅವ್ರು ಹೇಳ್ತಾರ, ಉತ್ತಮ ಇದು ಬರ್ಬೇಕಂದ್ರ ಅವ್ರ ಅಭ್ಯಾಸಕ್ಕೆ ಅನುಸಾರವಾಗಿ, ಇಲ್ಲಿ ಅಭ್ಯಾಸಕ್ಕೆ ಅನುಸಾರವಾಗಿ ಐದು ನಮೂನಿ ಇದದಾರ ಅಂತ ಹೇಳ್ತಾರೆ. ಕರ್ಮಿ, ಮುಮುಕ್ಷು, ಅನುಭವಿ, ಆರೂಢ, ಅಭ್ಯಾಸಿ. ಇಲ್ಲಿ ಕರ್ಮಿ ಅಂತ ಒಬ್ಬವ, ಮುಮುಕ್ಷ ಅಂತ ಒಬ್ಬವ, ಅಭ್ಯಾಸಿ ಅಂತ ಒಬ್ಬವ, ಅನುಭವಿ ಅಂತ ಒಬ್ಬವ, ಆರೂಢ ಅಂತ ಒಬ್ಬವ. ಆ ಐದು ನಮೂನಿ ಅದಾರ ಹೇಳ್ತಾರ. ಮನುಜರು ಐವರು ಸುಕೃತಿಗಳುಂಟು, ಪೇಳುವೆನು ಅವರನ್ನು ಉತ್ತರೋತ್ತರ ಗುಣವಿಡಿದು. ಅಭ್ಯಾಸ ಮಾಡ್ತಾ ಹೋದಾಗ ಅವ್ರ ಆರೂಢರಾಗ್ತಾರ ಅಂತ ಹೇಳ್ತಾರೆ. ಜನ್ಮಾಂತರದ ಅಭ್ಯಾಸ ಮಾಡ್ಕೊಂತ ಹೋದಾಗ ಕೊನೆಗೆ ಇದ್ರೊಳಗೆ ಆರೂಢರಾಗಿ ಉಳಿತಾರ ಅಂತ ಹೇಳಿದವ್ರು. ಈ ಕರ್ಮಿಗೆ 100 ಜನ್ಮ ಅಂತ ಹೇಳಿದ್ರಲ್ಲಿ. 100 ಜನ್ಮಕ್ಕೂ ಕೂಡ ಕರ್ಮ ಹಿತ ಅಹಿತ ಎಂಬ ತಿಳಿದುವಳಿಕೆ ಇಲ್ಲದನ ಮಾಡಿದ್ರೆ ಎಷ್ಟು ಜನ್ಮ ಆಗೋದಿಲ್ಲ.
ಹಿತ ಇದ ಐತ ಅಂತ ತಿಳ್ಕೊಂಡು ಕರ್ಮವನ್ನು ಮಾಡಿದ್ರೆ ಅವ್ನು 100 ಜನ್ಮಕ್ಕಾದ್ರೂ ಆಗಬಹುದು. ಹಿತ ಇದ ಐತ ಎಂಬ ತಿಳಿಲ್ಲನ ಜಾತಿ ವೇದಿ ನಿಯಮಗಳನ್ನ ಶ್ರೇಷ್ಠದವಂತ ಅವನ್ನ ಮಾಡ್ಕೊಂತ ಹೋದ್ರೆ 100 ಜನ್ಮಕ್ಕೂ ಕೂಡ ಮುಕ್ತಿ ಆಗುದಿಲ್ಲ ಅಂತ. ಯಾಕಂದ್ರೆ ಅವ್ನು ಮಲ್ಲಿಗೆ ಹಿತ ತಿಳಿದೇ ಇಲ್ಲ. 100ನೇ ಜನ್ಮದಾಗೂ ಅವಾಗ ಹಿತ ತಿಳಿದಿಲ್ಲ ಅಂದ್ರ ಅವಾಗ ಮುಕ್ತಿ ಆಗುದೇ ಇಲ್ಲ ಅಂತ. ಆರೂಢ ಆಗಕ್ ಆಗುದೇ ಇಲ್ಲ. ಯಾಕಂದ್ರ ಅವ್ನ ಹಿತ ತಿಳಿದೇ ಇಲ್ಲ. ಹಿತ ಯಾವುದು ತಿಳಿದೇ ಇಲ್ಲ. ಜಾತಿಯಿಂದ ಬಂದಂತ ಅಂದ್ರ ಹೊರಗೆ ಉದ್ಯೋಗಕ್ಕನುಸಾರವಾಗಿ ಬಂದಂತ ವಿಧಿಗಳನ್ನ ಪರಿಪಾಲನೆ ಮಾಡ್ಕೊಂತನ ಇವ ಕರ್ಮದೊಳಗ ನನಗ ಸುಖ ಐತಿ ಅಂತ ತಿಳ್ಕೊಂಡ ಅದನ್ನ ಮಾಡ್ಕೊಂತ ಹೋದ್ರ ಅವ್ನಿಗೆ ಎಷ್ಟು ಜನ್ಮಕ್ಕಾದ್ರೂ ಆಕೈತಿ? ಆಗೋದೇ ಇಲ್ಲ. ಯಾವಾಗ ಇದಕ್ಕೇನ್ ಬೇಕು? ಹಿತ ತಿಳುವಳಿಕೆ ಬೇಕು. ವಿಷಯದೊಳಗೆ ದೋಷ ದರ್ಶನ ಆಗ್ಬೇಕಂದ್ರ ಹಿತ ತಿಳುವಳಿಕೆ ಬೇಕು. ಅದು 100ನೇ ಜನ್ಮಕ್ಕೂ ಬಂದಿರ್ಲಿಲ್ಲ ಅಂದ್ರ ಅವಾಗ ಅದ ಅವಾಗ ಹಿತ ತಿಳುವಳಿಕೆ ಇಲ್ದ ನಾವು 1000 ಜನ್ಮ ಎತ್ತಿ ಬಂದ್ರು ಅವಾಗ ಆಗುದಿಲ್ಲ. ಹಿತ ತಿಳಿಬೇಕಲ್ರಿ. ಹಿತ ಯಾವ್ದು ಅಹಿತ ಯಾವ್ದು ಅಂತ ತಿಳಿದ ಮೇಲೆನ ವಿಷಯದೊಳಗೆ ವಿರತಿಯನ್ನ ತಳಾಕ್ ಬಿಡ್ತತಿ. ಹಿತ ಯಾವ್ದು ಅಹಿತ ಯಾವ್ದು ಅಂತ ತಿಳುವಳಿಕೆ ಇಲ್ದನ ಅವ 100 ಜನ್ಮ ಎತ್ತಿ ಬಂದ್ರು ಕೂಡ ಅವಾಗ ಯಾಕಂದ್ರ ಅವ್ ಸುಖ ಬುದ್ಧಿಯನ್ನು ಇಟ್ಕೊಂಡಿದ್ದು ಕರ್ಮದೊಳಗ. ಹಿತವಿದು ಅಹಿತವೆಂದು ಅರಿಯದೆ ಲೌಕಿಕಯುತನಾಗಿ ಲೌಕಿಕಯುತನಾಗಿ ಜಾತಿಯಿಂದ ಬಂದಂತ ಕರ್ಮಾದಿಗಳಲ್ಲೇ ಸುಖ ಐತೆ ಅಂತ ತಿಳ್ಕೊಂಡು ಅವನ ಕರ್ಮಗಳನ್ನ ಮಾಡ್ಕೊಂತನ ಹೋದ್ರ ಅವ್ನ್ 100 ಜನ್ಮಕ್ಕೂ ಕೂಡ ಮುಕ್ತಿಯನ್ನ ಹೊಂದಕ್ ಆಗೋದಿಲ್ಲ. ಶತದಿಂದ ಜನ್ಮ ಶತದಿಂದ ಮುಕ್ತನವನು ಅಂತ ಹೇಳ್ತಾರ. 100ನೇ ಜನ್ಮಕ್ ಮುಕ್ತನಕ್ಕನ ಅಂತ ಹೇಳ್ತಾರ. ಆಗುದೇ ಇಲ್ಲ ಅದು. ಯಾಕಂದ್ರೆ ಹಿತ ತಿಳುವಳಿಕೆನ ಬಂದಿಲ್ಲ. ಯಾವಾಗ ಹಿತ ತಿಳುವಳಿಕೆ ಬರ್ತೈತಿ ನೋಡ್ರಿ ಅವಾಗ ವಿಷಯಗಳ ಲೋಲೋಪತೆ ಕಡಿಮೆ ಆಕೈತಿ. ಅವಾಗ ಅವ ಮುಂದ ಅಭ್ಯಾಸಿ ಆಗಕ್ ಸಾಧ್ಯ, ಮುಮುಕ್ಷ ವರ್ಗಕ್ಕೆ ಬರ್ತಾನ. ಹಿತ ತಿಳಿದ ಮೇಲೆನ ಬರುದು. ಹೌದಲ್ರಿ? ಹಿತ ತಿಳಿದೇ ಇಲ್ಲ ಅಂದ್ರ ಏನ್ ಮಾಡೋದು? ಹಿತವಿದು ಅಹಿತವೆಂದು ಅರಿಯದೆ ಲೌಕಿಕಯುತನಾಗಿ ಜಾತಿ ಮಾತ್ರದ ವಿಧಿಗಳನ್ನೇ ಪಥೀಕರಿಸುತ್ತ ಅವ್ರದೊಳಗೆ ಸುಖ ಬುದ್ಧಿಯನ್ನು ಇಟ್ಕೊಂಡು ಅವನ ಮಾಡ್ತಾನ. ಇವ ಶ್ರೇಷ್ಠ ಅದಾವ್ರಿ ಅಂತ ಹೇಳ್ಕೊಂತಾನ. ಒಣ್ಣೆತ್ತದಾಗ ಇದ್ಕೊಂಡ ನಾ SSLC ಬರ್ತೇನೆ ಅಂದ್ರ ಅವ್ SSLC ಏನ್ ಬೇಕು ತಿಳುವಳಿಕೆ, ಆ ತಿಳುವಳಿಕೆನ ಬರ್ಲಿಲ್ಲ ಅಂದ್ರ ಒಣ್ಣೆತ್ತದ ತಿಳುವಳಿಕೆನ ಇಟ್ಕೊಂಡ್ ನಾ SSLC ಪರೀಕ್ಷೆ ಬರ್ದು ಪಾಸ್ ಆಕೇನ ಅಂದ್ರ ಸಾಧ್ಯ ಇಲ್ಲ. SSLC ಏನ್ ತಿಳುವಳಿಕೆ ಬೇಕು ಅದನ್ನ ತಿಳುವಳಿಕೆ ಮಾಡ್ಕೊಂಡ್ರೆ SSLC ಪಾಸ್ ಆಗಕ್ ಸಾಧ್ಯತೆ. 1ನೇತ್ಲಿಂದ 10ನೇ ತನ ಎದಕ್ಕೆ ಆ ತಿಳುವಳಿಕೆ ಬರ್ಲಿ ಅನ್ನೋ ಸಲುವಾಗಿದ್ದ ಅವ್ನು ಓದ್ತಾ 10ನೇತ್ತಕ್ ಬಂದಿರ್ತಾನ. ಇವ 1ನೇತ್ತದ ತಿಳುವಳಿಕೆನ ಇಟ್ಕೊಂಡು 10ನೇತ್ತಕ್ಕೆ 10 ವರ್ಷನೂ ಬಂದಂದ್ರ ಏನ್ ಮಾಡೋದು? ಹೌದಲ್ರಿ? ಪಾಸ್ ಆಗಕ್ಕ ಆಗುದಿಲ್ಲ. ಹಂಗ ಅವನು ಜಾತಿಯಿಂದ ಬಂದಂತ ಈ ಕರ್ಮದೊಳಗ ಸುಖ ಐತಿ, ಲೌಕಿಕದೊಳಗ ಸುಖ ಐತಿ ಅಂತ ತಿಳ್ಕೊಂಡ ಹಿತ ತಿಳುವಳಿಕೆನ ಬರ್ಲಿಲ್ಲ ಅಂದ್ರ ಅವ್ನು 100ನೇ ಜನ್ಮಕ್ಕಾದ್ರೂ ಮುಕ್ತನ ಆಗಕ್ ಆಗೋದೇ ಇಲ್ಲ. ಯಾಕಂದ್ರೆ 1ನೇ ಜನ್ಮದಾಗ ಇದ್ದಂತ ಸುಖ ಬುದ್ಧಿನ ಇನ್ನ 100ನೇ ಜನ್ಮದಾಗೂ ಇತ್ತಂದ್ರ ಆಗೋದೇ ಇಲ್ಲ. ಅದಕ್ಕೆ 100 ಜನ್ಮಕ್ಕೆ ಆಕೈತಿ ಅಂದ್ರು ಸುಳ್ಳ ಅಂತ ಹೇಳಿದ್ದು. ಹೌದಲ್ರಿ? ಯಾವ ಆ ಹಂತಕ್ಕೆ ಬರ್ಬೇಕಂದ್ರ ಆ ತಿಳುವಳಿಕೆ ಬರ್ಬೇಕಲ್ಲ. ತಿಳುವಳಿಕೆನ ಬರ್ಲಿಲ್ಲ ಅಂದ್ರ ಅದ್ರಾಗ ಸುಖ ಬುದ್ಧಿಯನ್ನು ಇಟ್ಕೊಂಡ್ ಕುಂತ್ರೆ ಹೌದಲ್ರಿ? ಅದಕ್ಕೆ ಆಗುದಿಲ್ಲ ಅಂತ.
100 ಜನ್ಮಕ್ಕೂ ಕೂಡ ಮುಕ್ತನ ಭೋಗದ ಅಭಿಲಾಷೆಗಳು ಜನ್ಮ ಶತದಿಂದ ಭೋಗದ ಅಭಿಲಾಷೆಯನ್ನ ಇಟ್ಕೊಂಡು ಕುಂತಾನ. ಭೋಗದ ಅಭಿಲಾಷೆ ಕಡಿಮೆ ಆಗ್ಬೇಕಲ್ರಿ. ವಿಷಯದ ಲೋಲುಪತಿನ ಕಡಿಮೆ ಆಗಿರ್ಲಿಲ್ಲ ಅಂತ ನಾವು ಮುಕ್ತ ಹಂಗಕ್ಕನ. ಇದಕ್ಕೆ ಏನ್ ತಿಳುವಳಿಕೆ ಬೇಕೋ ಮುಕ್ತನಾಯಕ ಹಿತ ಯಾವ್ದು ಅಹಿತ ಯಾವ್ದು ಅಂತ ತಿಳ್ಕೊಬೇಕು ಮೊದ್ಲಿಗೆ. ಹೌದಲ್ರಿ? ಅದ ತಿಳಿದಿಲ್ಲ ನನಗೆ. ಇನ್ನು ವಿಷಯದೊಳಗೆ ವೈರಾಗ್ಯ ಹೆಂಗ್ ಬರ್ತೈತಿ? ವಿಷಯದೊಳಗೆ ವೈರಾಗ್ಯ ಬರ್ಲಿಲ್ಲ ಅಂದ್ರೆ ಸಾಧನೆ ಹೆಂಗ್ ಮಾಡಕ್ ಸಾಧ್ಯ ಐತಿ? ವಿಷಯದೊಳಗೆ ವೈರಾಗ್ಯ ಬರ್ಲಿದ್ರೆ ಸಾಧನೆ ಹೊಂದಕ್ ಆಗುದಿಲ್ಲ, ಅದನ್ನ ಆರನ್ನ ಆಗುದಿಲ್ಲ. ಅದಕ್ಕೆ ಸಾಧನೆ ಮಾಡಕ್ ಆಗುದಿಲ್ಲ. ನಮ್ಗೆ ಮುಂದೆ ನಡೀತೈತಿ ಕ್ಷಮೆನ. ಸಾಧನೆಗೆ ಮೊದ್ಲೇ ಅಂತನ್ನ ಕ್ಷಮೆ ಅದ ಬರುದಿಲ್ಲ ಅವಂಗ. ಮನೋನಿಗ್ರಹಣ ಮಾಡ್ಕೊಳಕ್ ಆಗುದಿಲ್ಲ. ಯಾಕಂದ್ರೆ ವಿಷಯದ ಲೋಲುಪತೆ ಹಂಗೆ ಇರ್ತೈತಿ, ಅದು ಕಡಿಮೆ ಆಗಿರುದಿಲ್ಲ ಅದು. ಅದಕ್ಕೆ ಅವ್ರು ಹೇಳ್ದ 100ನೇ ಜನ್ಮಕ್ಕೆ ಆಕೈತಿ ಅಂದ್ರು ಕೂಡ ಸುಳ್ಳೈತಿ ಅಂತ. ಹೌದಲ್ರಿ? ನಮಗ 10ನೇ ಪರೀಕ್ಷೆ ಪಾಸ್ ಆಗ್ಬೇಕಂದ್ರೆ ಯಾವ ತಿಳುವಳಿಕೆ ಬೇಕು ಆ ತಿಳುವಳಿಕೆ ಇದ್ರೆ ಪಾಸ್ ಆಕನ. ಆ ತಿಳುವಳಿಕೆನ ಬರ್ಲಿಲ್ಲ ಅಂದ್ರ 1ನೇತ್ತದ ಬುದ್ಧಿನ ಇನ್ನ 10ನೇತ್ನಾಕ ಐತಿ ಅಂದ್ರ ಅಲ್ರಿ. ಯಮದಶೆ ಗುಣ ಹೋಲಿ ಬಿಡ್ರಿ. ಅದು ಯಮದಶೆ ಗುಣಗಳನ್ನ ಹಿಂದೆ ಅಳವಡಿಸೋದು. ಹಿತ ತಿಳುವಳಿಕೆನ ಬಂದಿಲ್ಲ ನಿಮ್ಗೆ. ಹಿತ ತಿಳುವಳಿಕೆ ಬಂದ್ಮೇಲೆ ಯಮದಶೆ ಗುಣಗಳು ಬರ್ತಾವ. ಹೌದಲ್ರಿ? ಹಿತ ತಿಳುವಳಿಕೆ ಬರ್ಬೇಕಂದ್ರೆ ಬಂದಾಗ ಯಮದಶೆ ಗುಣ ಸತ್ಯ ಅಹಿಂಸೆ ಆಸ್ಥೆಯ ಬರ್ತೈತಿ. ಬರಬೇಕದ. ಅದ ಇಲ್ಲ ನಿಮ್ದು. ಹೌದಲ್ಲ? ಯಮದಶೆ ಗುಣಗಳು ಬರ್ಬೇಕಂದ್ರ ಹಂಗೆ ಬರುದಿಲ್ಲ ಅದು. ವಿಷಯದೊಳಗೆ ಹಿತ ಬುದ್ಧಿಯನ್ನು ಇಟ್ಕೊಂಡ್ ನಾವ ಯಮನೇಮಾದಿಗಳ ಪರಿಪಾಲನೆ ಮಾಡಂದ್ರೆ ಯಾವಾಗ ಮಾಡ್ತಾನ? ಹಿತ ಬುದ್ಧಿ ಐತಿ. ಹಿತ ಬುದ್ಧಿ ಐತಿ. ಅವ್ ಸತ್ಯದಿಂದ ನಡಿ ಅಂದ್ರೆ ನಡಿತಾನನ್ರಿ? ನಡೆಯುವುದೇ ಇಲ್ಲ. ಯಾವ ಹಿತ ತಿಳಿದಿರ್ತೈತಿ ಅವ ಅಹಿತದ ಕಡೆ ಲಕ್ಷ್ಯ ಆಗುದಿಲ್ಲ. ಅವಂಗ ಹಿತದ ಕಡೆ ಇರ್ತೈತಿ. ಅವ ಸತ್ಯದಿಂದ ನಡೀತಾನ. ಅದನ್ನ ವಿರುದ್ಧವಾಗಿ ಬಳಕೆ ಮಾಡ್ಕೊಂಡೆ ಅಂದ್ರ, ಸುಳ್ಳು ಹೇಳಿದೆ ಅಂದ್ರ ಮೋಸ ಮಾಡ್ದಂಗೈತಿ. ಅದನ್ನ ಇನ್ನೊಬ್ಬರಿಗೆ ಹಂಗ್ ಮಾಡಬಾರ್ದು. ನಾ ಮೋಸ ಮಾಡಿ ಪಡೆದಿದ್ದು, ಸುಳ್ಳು ಹೇಳಿ ಪಡೆದಿದ್ದು ನನಗದ ಮುಂದ್ ಜನ್ಮಾಂತರ ಕಾರಣ ಆಕೈತಿ ಅವಂತ ತಿಳಿದಿರ್ತಾನ. ನಮಗೆ ಹಿತ ಯಾವ್ದು ಅಹಿತ ಯಾವ್ದು ಅಂತಾನ ತಿಳಿದಿಲ್ಲ. ಎಲ್ಲವೂ ಹಿತನ ಅಂತ ತಿಳ್ಕೊಂಡು ನಾವು ಪ್ರಯತ್ನ ಮಾಡಕತ್ತೇವು. ಹೌದಲ್ರಿ? ಮೊದ್ಲಿಗೆ ಇದು ಬರ್ಬೇಕಲ್ಲ. ಹಿತ ಯಾವುದು ಅಹಿತ ಯಾವುದು ಅಂತ ತಿಳ್ಕೊಂಡು ವಿಧಿಗಳನ್ನ ಪರಿಪಾಲನೆ ಮಾಡಿದಾಗ ಅವು ವಿಧಿಗಳು ನಿಯಮಗಳು ಹೇಳಿದ್ರು. ನಿಯಮ ಮೊದ್ಲೇಕನ ಹೇಳ್ಯಾರ ಅವ್ರು ನಿಜವನ್ರು. ಮುಕ್ತನ ಆಗಾಕ ಏನ್ ಯಾವ ನಿಯಮ ಬೇಕು? ಸಾಧನ ಚತುಷ್ಟಯ ಸಂಪನ್ನತ್ವ. ಆ ನಿಯಮಗಳನ್ನ ಪರಿಪಾಲನೆ ಮಾಡಿದಾಗ 100ನೇ ಜನ್ಮಕ್ಕೆ ಅವ್ರು ಮುಕ್ತನಾಗ್ತಾನ. ಹೌದಲ್ರಿ? ಸುಮ್ಮನಾಗದು ವಿಧಿಯೊಳಂದದೆ ಮುಕುತಿ. ಇದು ನಿತ್ಯ ಇದು ಅನಿತ್ಯ ಎಂಬುದನ್ನು ಅರಿಯದೆ. ಇದು ವಿವೇಕ ಅವಾಗ ಬರ್ತತ್ರಿ. ಹಿತ ಇದು ಅಹಿತ ಅಂತ ತಿಳ್ಕೊಂಡ್ಮೇಲೆ ನಿತ್ಯ ಯಾವ್ದು ಅನಿತ್ಯ ಯಾವ್ದು ಅಂತ ವಿವೇಕ ಬರ್ತದೆ ಅಲ್ಲಿ. ಮೊದ್ಲಿಗೆ ಹಿತ ತಿಳುವಳಿಕೆನ ಇಲ್ಲ ಅಂದ್ರ ಅವಾಗ ಬರುದ ಇಲ್ಲ. ಹೌದಲ್ರಿ? 100ನೇ ಜನ್ಮಕ್ಕೂ ಬರುದ ಇಲ್ಲ ಅವಾಗ. ಹೌದಲ್ರಿ? 100 ಜನ್ಮನೂ ಕೂಡ ಎತ್ತಿ ಅದ್ರಾಗೆ ಬಂದ್ರ ಹಿತ ಇದ್ದು ಅಹಿತ ಯಾವ್ದು ಅಂತ ತಿಳ್ಕೊಳ್ಳ ಅದನ್ನ ವಿಷಯ ಲೋಲುಪತಿ ಒಳಗೇನ ಕಾಲವನ್ನು ಕಳೆದ್ರ ಯಾವಾಗ ಮುಕ್ತನ ಆಗುದಿಲ್ಲ. ಅದಕ್ಕೆ ಪರಿವರ್ತನೆ ಹಾಕುವಂತ ಬರ್ಬೇಕು. ಹೌದಲ್ರಿ? 1ನೇತ್ತದವ 2ನೇತ್ತಕ್ ಬರ್ಬೇಕಂದ್ರೆ ಪರಿವರ್ತನೆ ಆಗಿರ್ಬೇಕಲ್ಲಿ. ಹೌದಲ್ರಿ? ಅಕ್ಷರ ಮಾಲೆಯನ್ನ ಕಲ್ತಿರ್ಬೇಕು 1ನೇತ್ತದೊಳಗೆ. ಮುಂದಕ್ಕ ಕಂಬಳಿ ಬರ್ಯಾಕ ಬರ್ತೈತಿ. ಅಕ್ಷರ ಮಾಲೆಯನ್ನ ಕಲ್ತಿಲ್ಲವ ಕಕಂಬಳಿ ಹೆಂಗ್ ಬರ್ಯಾಕ ಬರ್ತೈತಿ? ಮುಂದ್ ಕಕಂಬಳಿ ಹಂಗ ಓದಾಕ ಶಬ್ದಗಳನ್ನ ಜೋಡಣೆ ಮಾಡಾಕ ಬರ್ತೈತಿ. ಹಂಗ ಮುಂದ ಹಂತವಾಗಿ ಅವ
ಬೆಳಕೊಂತನ ಬರ್ತಾನ ಅಂದ್ರೆ SSLC ಬರ್ಯಾಕ್ ಬರ್ತೈತೆ ಅವ್ನು. ಇವು ಇನ್ನ ಒಣ್ಣೆತನ ಬುದ್ಧಿನ ಇದ್ರ ಆಗುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಯಾವ ಹಂತದಾಗಿದೆವು, ಮನುಷ್ಯರೊಳಗ 5 ಮಂದಿ ಅದಾರಲ್ಲ ಅವ್ರ ವರ್ಗದೊಳಗೆ ನಾವ್ ಯಾವ ಅದೇವು, ಇನ್ನ ಲೌಕಿಕ ವಿಧಿಗಳ ನಿಜ ಅದಾವು, ಇವ ನಿಯಮಗಳ ಕರ್ಮದೊಳಗ ಸುಖ ಐತಿ ಅನ್ನೋದ್ರೊಳಗ ಅದೇವು, ಏನ ಬಿಟ್ಟೆವು ಆ ಕರ್ಮಗಳಿಂದ ಸುಖ ಇಲ್ಲಪ್ಪ, ಅವ್ ನನ್ನ ಸುಖ ಕೊಡ್ಲಾರು ಅಂತ ಅದಷ್ಟು ಬಿಟ್ಕೊಂತ ಬರಾಕತ್ತೇವು ಹೆಂಗು ಅನ್ನೋದನ್ನ ನಾವ್ ವಿಚಾರ ಮಾಡ್ಕೋಬೇಕು. ಹೌದಲ್ಲ? ಹೌದಲ್ಲ? ಅಜ್ಜಾರ್ ಕ್ಯಾಸೆಟ್ನಾಗ ಬಂದ್ರಾಗ ಒಂದ್ ದಿವ್ಸ ಅಂದ್ರ ಒಂದ್ ಜನ್ಮ ಇದ ಶ್ಲೋಕದ ಮ್ಯಾಗ 40 ನಿಮಿಷದ ಇದು. ಹೌದು, ಒಂದ್ ಜನ್ಮ ಅಂದ್ರ ಒಂದ್ ದಿವ್ಸ ಅಂದ್ರ ಒಂದ್ ಜನ್ಮ, ಮಕ್ಕೊಂದ್ ಎದ್ದ ಕೂಡ್ಲೇನ ಒಂದ್ ಜನ್ಮ ಹೋತ. ಹಂಗ ಒಂದ್ ವರ್ಷಕ್ಕ 365 ದಿವ್ಸ. ನಿಮ್ಗೆ ಯಾವಾಗ ಮುಕ್ತ ಹಾಕಿರಿ ನೀವು? ಒಂದ್ ಯಾವ ಇದ್ರ ಇದ್ದಾರ ಕೇಳ್ಯಾರಿಪ್ಪ, ಒಂದ್ ವರ್ಷಕ್ಕೆ 2 ದಿವ್ಸ ಅಂತ 365 ಜನ್ಮ ಎದ್ದ ಕೂಡ್ಲೇನ ಒಂದ್ ಹೊಸ ಜನ್ಮ. ಹಂಗ 100 ಜನ್ಮಕ್ಕೆ ಆಕತಿ ಅಂತಾರ, 1000 ಜನ್ಮ ಆದ್ರೂ ಆಗುದಿಲ್ಲ. ಈ ರೀತಿ ಲೆಕ್ಕ ಯಾರು ತೆಗ್ದಿಲ್ರಿ ಅಂತ ಹಿಂಗ ಅಂದ. ಹಿಂಗ್ ತೆಗಿಬೇಕ ಲೆಕ್ಕ. ಪರಿವರ್ತನೆ ಆಗ್ಬೇಕಲ್ರಿ, ಮತ್ತ ಶರೀರ ಹೋಗೋ ಟೈಮ್ದಾಗ ಪರಿವರ್ತನೆ ಆಗಿರ್ಬೇಕಲ್ಲ ಮತ್ತ. ಹಿಂಗ ಅಂದಾರ ಲೆಕ್ಕ ಹಿಂಗ ಯಾರು ತೆಗ್ದಿಲ್ಲ ಜಗತ್ನಾಗ ಅಂದಾರ. 100 ಜನ್ಮ ಅಂದ್ಕೊಳ್ಳಿ ನೀವೇನ್ ತಿಳ್ಕೊಂತೀರಿ? ಹಿಂಗ ಅಂದಾರ 1000 ಜನ್ಮ ಆದ್ರೂ ಆಗುದಿಲ್ಲ ಮುಕ್ತ ನೀವು. ದಿವಸ ಯಾವಾಗ ಪರಿವರ್ತನೆ ಬರ್ತದಲ್ರಿ, ಪರಿವರ್ತನೆ ಹಾಕುವಂತ ಬಂದಾಗ ಯಾಕೈತದ. ಒಂದ್ ಜನ್ಮ ಹಿಂಗ ಅಂದಾರ. ಮುಮುಕ್ಷ ವರ್ಗಕ್ಕೆ ಬರ್ಬೇಕಲ್ಲ, ಹೌದಲ್ರಿ? ಮುಮುಕ್ಷ ವರ್ಗಕ್ಕೆ ಬರ್ಬೇಕಾದ್ರೆ ಮೊದಲಾಗಿ ಹಿತ ತಿಳುವಳಿಕೆ ಬಂದಿರ್ಬೇಕು, ಆಮೇಲೆ ನಿತ್ಯ ತಿಳುವಳಿಕೆ ಮಾಡ್ಕೊಳಕ್ ಬರ್ತದೆ. ಹೌದಲ್ರಿ? ಅದಕ್ಕೆ ಅವ್ರು ಹೇಳಿದ್ದು ಒಂದ್ ಜನ್ಮ ಅಂದ್ರ ಒಂದ್ ದಿನ ಇದ್ದಂಗ. ಪರಿವರ್ತನೆ ಬಂದಿರ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಪರಿವರ್ತನೆ ಬರ್ಬೇಕು ಅಂತ ಆದಷ್ಟು ಹಿತ ಯಾವುದು ಅಹಿತ ಯಾವುದು ಅಂತ ನಮ್ಮೊಳಗೆ ವಿಚಾರ ಮಾಡಕ್ ಚಾಲು ಮಾಡ್ಬೇಕಂತ. ನನಗೆ ಹಿತ ಅಂತ ಭಾವಿಸಿ ಅದನ್ನು ಸೇವನೆ ಮಾಡಿದೆ, ವಿಷಯಗಳ ಸಂಪರ್ಕ ಮಾಡಿದೆ, ವಿಷಯಗಳ ಸಂಪರ್ಕದಿಂದ ನನಗೆ ಹಿತ ಆಯ್ತು ಅಹಿತ ಆಯ್ತು ಅನ್ನೋದನ್ನ ವಿಚಾರ ಮಾಡ್ತಾ ಬಿಟ್ಟು ಅಂತ ಬರ್ಬೇಕು. ನಾವು ಏನ ಒಂದ್ ಇಂದ್ರೆ ನಾಲ್ಗೈದು ಅಷ್ಟ ನಾವು ತ್ಯಾಗ ಮಾಡ್ತೇವೆ, ಹೌದಲ್ರಿ? ಖಾರ ಹೊಟ್ಟೆ ಉರಿತೈತೆ ಅಂತ ಖಾರ ತ್ಯಾಗ ಮಾಡ್ತೇವೆ ಅಲ್ರಿ? ಅದು ತ್ಯಾಗ ಅಂದ್ರ ತಾತ್ಪೂರ್ತಿಕವಾಗಿ. ಮತ್ತ ಆಸೆ ಚಿಮ್ಮಡ್ತೆ ಅಂದ್ರ ಮತ್ತದ ಮಂದಿ ಮುಂದಷ್ಟ ಬ್ಯಾಡ ಅಂತಾನ, ಮಂದಿ ಮುಂದಷ್ಟ ಬ್ಯಾಡ ಅಂತಾನ, ಒಳಗ್ ಮತ್ತ ಅಭಿಲಾಷೆ ಇರುವುದು. ಹೌದಲ್? ಶುಗರ್ ಬಂದೈತೆ ಅಂತ ಶುಗರ್ ತಿನ್ನೋದು ಬಿಡ್ತೇನೆ ಅಂತ ಹೇಳ್ತಾನೆ. ಆದ್ರೂ ಬೆಲ್ಲನಾರ ಹಾಕಿ ಕೊಡ್ತೇನೆ, ಸಿಹಿ ರುಚಿ ನೋಡ್ತೇನೆ. ಅದು ಶುಗರ್ಲೆಸ್ ಫ್ರೀ ಗುಳಿ ಬಂದವಲ್ಲ, ಅದಕ್ಕೆ ಟೇಸ್ಟ್ ಅದನ್ನಾದ್ರೂ ನೋಡೋಣ. ಅಂದ್ರ ಆಸೆ ಜೀರ್ಣ ಆಗಿಲ್ಲ ಅಂತ ನಮ್ದು. ಶರೀರ ಜೀರ್ಣ ಆಗತೈತಿ ಹೊರತಾಗಿ ಆಸೆ ಜೀರ್ಣ ಆಗಿಲ್ಲ, ಬುದ್ಧಿ ಪರಿವರ್ತನೆ ಆಗಿಲ್ಲ ಅಂತ. ವಿಷಯದೊಳಗಿರತಕ್ಕಂಥ ಸುಖ ಬುದ್ಧಿಯನ್ನ ಇಟ್ಕೊಂಡು ಕುಂತೇವೆ, ಹೌದಲ್ರಿ? ಅದಕ್ಕೆ ನಾವು 100 ಜನ್ಮ ಆಕೈತೆ ಅಂದ್ರೂ ಕೂಡ ಸುಳ್ಳು ಆಗುದಿಲ್ಲ. ನಾವು ಪರಿವರ್ತನೆ ಹಾಕುವಂತ ಬಂದಾಗ ಅವಾಗ 100ನೇ ಜನ್ಮಕ್ಕಾದ್ರೂ ಆಗ್ಬೋದು, ಹೌದಲ್ರಿ? ಹೌದು, ಹೇಳಿದ್ರು. ಅದಕ್ಕಂಡ್ಲೆ ಮನುಜರು 5 ಸುಕೃತಿಗಳುಂಟು, ಹೇಳುವೆನು ಅವರನ್ನು ಸರ್ವೋತ್ತರ ಗುಣವಿಡಿದು. ಇನ್ನು 2ನೇದು ಹೇಳ್ತಾರೆ, ಜಗವಿದು ನಿಜವು ಇದರೊಳು ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮವನ್ನೈದಿ ತನಗೆ ಸುಗತಿಯನ್ನು ಎಳೆಸುವವನೇ 3 ಜನ್ಮದೊಳಗೆ ಮುಕ್ತಿ ಒಡೆದ ಮುಮುಕ್ಷು ಎನಿಸುವನು. ಆಗುದಲ್ರಿ ಇದು 3 ಜನ್ಮಕ್ಕೆ. ಜಗವಿದು ನಿತ್ಯವೆಂದು ಜಗತ್ತ ನಿತ್ಯ ಅಂತ ಅವಂಗೂ ಆಗುದಿಲ್ಲ. ಅವೆಲ್ಲ ಸುಳ್ಳದಾವಂತ ಬಿಡ್ಬೇಕಲ್ರಿ. ಮತ್ತ ಇದ್ರೊಳಗೆ ಬಾಹ್ಯ ಕರ್ಮವೇ ಮಿಗಿಲೆ, ಬಾಹ್ಯ ಕರ್ಮನ ಶ್ರೇಷ್ಠ ಅಂತ. ಜಗತ್ತ ನಿಜ, ಇದ್ರೊಳಗೆ ಹೊರಗಿನ ಕೆಲಸ ಬಾಹ್ಯ ಕರ್ಮನ ಶ್ರೇಷ್ಠ ಅಂದ, ಹೌದಲ್ರಿ? ಅವಂಗೂ ಆಗುದಿಲ್ಲ.
ಹೌದಲ್ಲ, ಮುಮುಕ್ಷು ಅವಂಗೂ ಆಗುದಿಲ್ಲ. ಜಗವಿದು ನಿಜ, ಇದರೊಳಗೆ ಬಾಹ್ಯ ಕರ್ಮವೇ ಮಿಗಿಲೆಂದು ಚತುರಾಶ್ರಮವನೈದಿ. 4 ಆಶ್ರಮಗಳನ್ನ ಹೊಂದಿ, 4 ಆಶ್ರಮಗಳನ್ನ ಹೊಂದಿದ ಮೇಲೆ 4ನೇ ಆಶ್ರಮಕ್ಕೆ ಬಂದಾಗ ಜಗತ್ತ ಅಸತ್ಯ ಅಂತ ಕೈ ಬಿಡ್ಬೇಕಲ್ರಿ ಅದನ್ನ. ಹೌದಲ್ರಿ, ಅಲ್ಲಿ ಸಂಸಿದ್ಧ ನಾಯಕ ಕಾರಣ ಆಗ್ತಕ್ಕಂಥ ವಿವೇಕ ಜಾಗೃತ ಆದಾಗ ಅವಂಗ 3 ಜನ್ಮಕ್ಕಾದ್ರೂ ಆಕೈತಿ. ಹೌದಲ್ರಿ, ಅವ್ನು ಜಗತ್ತ ಕರೆ ಅಂತ ಹಿಡ್ಕೊಂಡು ಹೋದಂದ್ರ, ಬಾಹ್ಯ ಕರ್ಮನ ಶ್ರೇಷ್ಠ ಅದಾವಂತ ಹೋದ್ರೆ ಅವು ಆಗುದಿಲ್ಲ. ಜಗನ್ಮಿಥ್ಯ ಅಂತ ನಾವ್ ಹೇಳಕತ್ತೇವಿ. ಅಲ್ಲ, ನಾವ್ ಹೇಳುದಲ್ಲ, ಅನುಭವಗಳು ಹೇಳಿದ್ರಿ. ಅದು ಅನುಭವಗಳು ಹೇಳಿದ್ದು. ಅರ್ಧ ಶ್ಲೋಕದಾಗ ಹೇಳ್ತೇನೆ ನಿಮ್ಮ ವೇದದ ಸಾರಗಳನ್ನ ಅಂತ. ಶಂಕರಾಚಾರ್ಯರು ಹೇಳಿದ್ರು, ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜೀವೋ ನ ಅಪರಹ ಅಂತ ಹೇಳಿ. ಜೀವನಿಗೂ ಪರಮನಿಗೂ ಬೇರೆ ಇಲ್ಲ, ಭೇದ ಇಲ್ಲ. ಪರಮಾದ ಜಗತ್ ಮಿಥ್ಯನ ಐತಿ ಅಂತ ಹೇಳಿದವ್ರು. ಜೀವ ಭಾವದಾಗ ಜಗತ್ ಐತಿ, ಪರಂ ಭಾವದಾಗ ಜಗತ್ತಿಲ್ಲ. ಹೌದಲ್ರಿ, ನಾವು ಜೀವ ಭಾವದಾಗ ಅದೇವಂತ ಜಗತ್ ಸತ್ಯ ಅಂತ ಹೇಳತ್ತೇವ. ಪರಂ ಭಾವದಾಗ ಯಾವ ಬರ್ತಾನ, ಪರಮದ ಅನುಭವನ ಯಾವ ಮಾಡ್ಕೊಂತಾನ, ಅವ್ ಜಗತ್ ಮಿಥ್ಯನ ಐತಿ. ಬ್ರಹ್ಮ ಸತ್ಯ ಅಂತ, ಬ್ರಹ್ಮನ ಸತ್ಯ ಐತಿ. ಬ್ರಹ್ಮನ ಹೊರತಾಗಿ ಬೇರೆ ಇನ್ನೊಂದು ಏನೂ ಇಲ್ಲ. ಅವಂಗೆಲ್ಲ ಎಲ್ಲಿ ನೋಡಿದಲ್ಲೂ ಅವ್ನ್ ಬ್ರಹ್ಮನ ಅದಾನ. ಸರ್ವಂ ಕಲ್ವಿದಂ ಬ್ರಹ್ಮ. ಹೌದಲ್ರಿ, ಇದನ್ನ ಅರ್ಧ ಶ್ಲೋಕದಾಗ ಹೇಳ್ತೇನೆ ಅಂತ ಶಂಕರಾಚಾರ್ಯ ಹೇಳಿದ್ದು. ವೇದದ ಸಾರಗಳನ್ನ ಎಲ್ಲ ಅರ್ಧ ಶ್ಲೋಕದಾಗ ಹೇಳ್ತೇನೆ ನಾನು. ಜಗನ್ಮಿಥ್ಯ ಬ್ರಹ್ಮ ಸತ್ಯ, ಜೀವೋ ನ ಅಪರಹ. ಜೀವನಿಗೂ ಪರಮನಿಗೂ ಬೇರೆ ಇಲ್ಲ. ಜೀವನ ಪರಮದನ. ಯಾರು ಪರಮ ಅಂತ ಪರಮ ಅಂತ ಅನುಭವಕ್ತು ಅಂತಾರೋ ಅವ್ರಿಗೆ ಜಗತ್ತು ಮಿಥ್ಯ. ಇಲ್ಲಿ ಬಾಹ್ಯ ಕರ್ಮನ ಶ್ರೇಷ್ಠ ಅದಾವು, ಜಗತ್ತು ಸತ್ಯ ಐತೆ ಅಂತ ತಿಳ್ಕೊಂಡು ಇದ ಚತುರಾಶ್ರಮಗಳನ್ನ ಪರಿಪಾಲನೆ ಮಾಡ್ಕೊಂಡು ಹೋದಂದ್ರ ಅವಗೂ ಕೂಡ ಮುಕ್ತಿ ಇಲ್ಲ. ಜಗತ್ತ ಸತ್ಯ ಅಂದಾಗ ತೋರುದ ಸತ್ಯ, ಜಗತ್ತೆಲ್ಲ ಸುಳ್ಳು ಅಂತ ಖಾತ್ರಿ ಮಾಡ್ಕೊಂಡು ಬಿಡ್ಬೇಕಲ್ರಿ ಅದನ್ನ. ಜಗತ್ತಿನ ಒಡನಾಟ ಬಾಹ್ಯ ಕರ್ಮಗಳನ್ನ ಕೈ ಬಿಡ್ಬೇಕಲ್ಲ. ಹೌದಲ್ರಿ, ಬಾಹ್ಯ ಕರ್ಮದೊಳಗ ಸುಖವನ್ನು ಇಟ್ಕೊಂಡು ಹೊಂಟ್ರ ಯಾವಾಗ ಆಕೈತಿ? 6 ಸಲ ಜಳಕ ಮಾಡುದು, 3 ಸಲ ಮದುವೆ ಆಗುದು, ಇವ್ ಬಾಹ್ಯ ಕರ್ಮನ. ಹೌದಲ್ರಿ, ಅದ್ರೊಳಗ ಸುಖ ಬುದ್ಧಿ ಅದನ್ನ ನಿಯಮಗಳನ್ನ ಪರಿಪಾಲನೆ ಮಾಡ್ಕೊಂತ ಹೋದ್ರೆ ಯಾವಾಗ ಆಕೈತಿ? ಆಗುದಿಲ್ಲ. ಇದ್ರಾಗ ಪೂಜಾ ಹೋಮ ಹವನ ಇವನ್ನ ಮಾಡ್ಕೊಂತ ಆಗುದಿಲ್ಲ. ಹೌದಲ್ಲ, ಬಾಹ್ಯ ಕರ್ಮನ ಶ್ರೇಷ್ಠ ಅದಾವಂತ. ಕರ್ಮ ಅಂದ್ರೆ ಯಾವ್ದಕ್ಕಂತ ಕರ್ಮ ಅಂತಾರ ಅನ್ನೋದು ಹೇಳಿದ್ರಿಂದ ಅವ್ರು. ಹೌದಲ್ರಿ, ಕೈವಲ್ಯವು ಅರಿವಿನಿಂದಲೇ ಹೌದೆಂದಡೆ ಆತ್ಮ ಕೋವಿದರು ಇಂತು ನೋಡ್ಪದು. ಹಿಂಗದೇ ನಿತ್ಯ ಕರ್ಮ ಮಾಡಲು, ಹಿಂಗದೇ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನವಾಗುವುದು. ಇದಕ್ಕ ಕರ್ಮ ಅಂತಾರ. ಹಿಂಗದೇ ನಿತ್ಯ ಕರ್ಮ. ನಿತ್ಯ ಯಾವ ಕರ್ಮ ಮಾಡ್ಬೇಕು? ಶ್ರವಣ ಮನನ ನಿಧಿಧ್ಯಾಸ. ಈ ಕರ್ಮಗಳನ್ನ ಮಾಡಿದಾಗ ಆಕೈತಿ, ಅರುವ ನಾನದನೆ ಅಂತ ಖಾತ್ರಿ ಆಕೈತಿ. ಹೌದಲ್ಲ, ಈ ಕರ್ಮಗಳನ್ನ ಮಾಡ್ಕೊಂತ ಹೋದಾಗ ಅರುವನ್ ನಾನದನೆ ಅಂತ. ಅದಕ್ಕೆ ಕೈವಲ್ಯವು ಅರಿವಿನಿಂದನೇ ಆಕೈತಿ, ಜ್ಞಾನದಿಂದನೇ ಆಕೈತಿ. ಅಂದ್ರ ಆ ಜ್ಞಾನ ಯಾವಾಗ ಉದಯ ಆಕೈತಿ ಅಂದ್ರ ಹಿಂಗದೇ ನಿತ್ಯ ಕರ್ಮ ಮಾಡೋದ್ರಿಂದ ಆಕೈತಿ. ಅದನ್ನ ಹೊಂದ್ಬೇಕನ್ನುವಂತ ಇಚ್ಛೆ ಉಳ್ಳವರು, ಜ್ಞಾನವನ್ನು ಹೊಂದ್ಬೇಕನ್ನುವಂತ ಇಚ್ಛೆ ಉಳ್ಳವರು ಇದನ್ನ ಹಿಂಗದೇ ನಿತ್ಯ ಕರ್ಮವನ್ನು ಮಾಡ್ರಿ ಅಂತ. ಬಾಹ್ಯ ಕರ್ಮದ ಅವಶ್ಯಕತೆ ಇಲ್ಲ ಇಲ್ಲಿ. ಹೌದಲ್ರಿ, ಇಲ್ಲಿ ಬಾಹ್ಯ ಕರ್ಮದ ಅವಶ್ಯಕತೆ ಇಲ್ಲ. ಬಾಹ್ಯ ಕರ್ಮ ನಮ್ಮನ್ನ ಬಂಧನಕ್ಕೆ ಸಿಲುಕಿಸ್ತಾವ ಹೊರತಾಗಿ
ಮುಕ್ತನನ್ನಾಗಿ ಜ್ಞಾನವನ್ನು ಉದಯಕ್ಕೆ ಕಾರಣ ಆಗುವುದಿಲ್ಲ. ಶ್ರವಣ ಮನನ ನಿಧಿಧ್ಯಾಸನನ್ನ ಇದು ನಿತ್ಯ ಕರ್ಮ. ಎಲ್ಲಿವರೆಗೂ ಸಂಶಯಗಳು ದೂರ ಆಗುದಿಲ್ಲ ಅಲ್ಲಿವರೆಗೂ ನನ್ನ ತೊಳ್ಳಾಟ ಹೋಗುದಿಲ್ಲ. ಸಂಶಯಗಳು ಎದರಿಂದ ಹೋಗ್ತಾವ ಅಂದ್ರೆ ಶ್ರವಣದಿಂದ ಹೋಗ್ತಾವ. ಶ್ರವಣದಿಂದ ಸಂಶಯ ಹೋಗ್ತಾವ, ಹೌದಲ್ರಿ? ಕೇಳೋದ್ರಿಂದನ ಹೋಗ್ತಾವ. ಸಂಶಯಗಳು ಹಂಗ ಉಳ್ದು ಅಂದ್ರೆ ಮುಕ್ತನಾಗಕ್ಕೆ ಆಗುದಿಲ್ಲ. ಸಂಶಯ ಹೋಗ್ಬೇಕಲ್ಲ, ಮೊದ್ಲಿಗೆ ಸಂಶಯ ಹೋಗುವಂಗ ಕೇಳ್ಬೇಕಂದ. ಅದಕ್ಕೆ ನೆರೆ ಕೇಳು ಅಂತ ಹೇಳಿದ್ರು. ನೆರೆ ಕೇಳು, ಕೇಳಿದದನ್ನ ಅರಿ, ನಿನ್ನೊಳಗೆ ಮನನ ಮಾಡು. ಆಮೇಲೆ ಕೇಳಿದನ್ನ ಅರ್ದ್ಮೇಲೆ ಮರೆಯದಿರು ಗುರು ಪೇಳಿದ ತೆರೆದು ಅಂದ್ರ ಅದನ್ನ ದೃಢ ಮಾಡ್ಕೊಂಡು ನಿನ್ನೊಳಗೆ ನಿಧಿಧ್ಯಾಸನ ಮಾಡು. ಆವಾಗ ವಿಷಯಗಳನ್ನ ತೊರೆಯಕ್ ಬರ್ತದೆ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳಗೆ ಕರೆಗೊಂಡು ನೀನೇ ಸುಖಿ ಆಗ್ತದೆ. ಅಳಿದುಲ್ಲ. ನಾವು ಶ್ರವಣವನ್ನು ಮಾಡ್ತೇವು, ಮಾಡೋದಿಲ್ಲ, ಜಗತ್ತಿನ ತುಂಬ ಶ್ರವಣವನ್ನು ಮಾಡ್ತೇವು. ಆದ್ರೆ ಯಾವ ಶ್ರವಣ ನನ್ನ ಭವಬಂಧನವನ್ನು ಹರಿಯಕ್ಕೆ ಕಾರಣ ಆಗೈತೆ ಆ ಶ್ರವಣವನ್ನು ಮಾಡೋದಿಲ್ಲ ನಾವು. ಅಲ್ಲಿ ಇಚ್ಛೆಯಿಂದ ಮಾಡೋದಿಲ್ಲ ಅದನ್ನ, ಹೌದಲ್ರಿ? ಲೌಕಿಕ ಶ್ರವಣವನ್ನು ಮಾಡ್ಬೇಕಾರೆ ಎಷ್ಟು ಇಚ್ಛೆಯಿಂದ ಮಾಡ್ತೇವ ಅದನ್ನ. ಯಾರೊಬ್ರು ಏನಾರ ಮಾತಾಡ್ತಿದ್ರ ಅಂದ್ರ ಜೋರಾಗಿ ಮಾತಾಡೋ ಕೇಳಲ್ಲ ಅಂತೇಳಿ ಕಿವಿ ನಿಗರ್ಸ್ಕೊಂಡ ಕೇಳಾಕ್ ಹೋಗ್ಯವು. ಹೌದಲ್ರಿ? ಹೌದಲ್ರಿ? ಇದನ್ನ ಜನ್ಮಾಂತರ ದುಃಖವನ್ನ ಕಳಿತಕ್ಕಂತ ಶ್ರವಣವನ್ನ ನಾವು ಮಾಡಾಕ ಅಲ್ಲಿವು. ಇದಕ್ಕೆ ಶ್ರವಣ ಅಂದ್ರೆ ಹೊರತಾಗಿ ಕಿವಿಯಲ್ಲಿದ್ದ ಕೇಳೋದಕ್ಕೆಲ್ಲ ಶ್ರವಣ ಅಂತ ತಿಳ್ಕೊಂಡ್ಬಿಟ್ಟೇವ ನಾವು. ಜನ್ಮದ ದುಃಖವನ್ನ ಕಳಿತಕ್ಕಂಥದ್ದು ಯಾವ್ದೈತಿ ಅದಕ್ಕೆ ಶ್ರವಣ ಅಂತಾರ. ಅದಕ್ಕೆ ಸತ್ಸಂಗ ಅಂತಾರ. ನಾವು ಸತ್ಸಂಗ ಅಂದ ಕೂಡಲೇ ಏನೇನೋ ತಿಳ್ಕೊಂಡ್ಬಿಟ್ಟೇವ್ ನಾವು. ತನ್ನ ಕುರಿತಾದಂಥದ್ದು ಇರ್ಬೇಕು, ಪರರ ಕುರಿತಾದಂಥ ಇನ್ನೊಂದರ ಕುರಿತಾದಂಥದ್ದು ಇರಬಾರ್ದು. ತಾನು ಏನದನ ಅದರ ಕುರಿತಾದಂಥದ್ದು ಇರ್ಬೇಕದು ಶ್ರವಣ. ಅದಕ್ಕೆ ಸತ್ಸಂಗ ಅಂತಾರ. ನಾವು ಸತ್ಸಂಗ ಅಂದ ಕೂಡಲೇ ಹಾಡೋದು, ಬಾರಿಸೋದು, ಇಂದ್ರಿಯಗಳಿಗೆ ಪ್ರಚೋದನೆ ನೀಡ್ತಕ್ಕಂಥ ಉಪಾಧಿಗಳನ್ನ ಇಟ್ಕೊಂಡು ಮಾಡೋದಕ್ಕೆ ಶ್ರವಣ ಅಂತ ತಿಳ್ಕೊಂಡ್ಬಿಟ್ಟು ನಾವು. ಅದು ಶ್ರವಣ ಅಲ್ಲ, ಸತ್ಸಂಗ ಅಲ್ಲ ಅದು. ಹೌದಲ್ಲ? ತನ್ನ ಕುರಿತಾದಂತ ಇರ್ಬೇಕದು. ಹೌದಲ್ರಿ? ತನ್ನ ಕುರಿತದ್ ಬಿಟ್ಟು ಮತ್ತೊಂದು ಏನೂ ಬರಬಾರ್ದಲ್ಲಿ. ಅಂತ ಶ್ರವಣವನ್ನ ನಾವು ಹಿಂಗದೆ ತಪ್ಪದೆ ಇದನ್ನ ಮಾಡ್ಕೊಂತ ಹೋದಾಗ ಅದು ಮನನ ಮಾಡಕ್ ಹಸ್ತತಿ. ನಿಧಿಧ್ಯಾಸನಕ್ಕೆ ಹೊಕ್ಕೆವು, ನಿಧಿಧ್ಯಾಸನ ಆಕೈತಿ. ಇದರಿಂದ ಕೈವಲ್ಯ ಐತಿ ಹೊರತಾಗಿ ಜ್ಞಾನ ಇದರಿಂದನ ಆಕೈತಿ ಹೊರತಾಗಿ ಮತ್ತೆದರಿಂದನೂ ಆಗೋದಿಲ್ಲ. ಲೌಕಿಕ ಕರ್ಮದಿಂದ ಜ್ಞಾನ ಉದಯ ಆಗೋದಿಲ್ಲ. ಆಗಿದ್ರೆ ಎಲ್ಲರೂ ಮುಕ್ತರಾಗ್ಬಿಡ್ತಿದ್ರು, ಹೌದಲ್ರಿ? ಇದ್ರ ಅವಶ್ಯಕತೆನ ಬೇಕಾಗಿದ್ದಿಲ್ಲ, ಹೌದಲ್ರಿ? ಇದ್ರ ಅವಶ್ಯಕತೆನ ಬೇಕಾಗಿದ್ದಿಲ್ಲ, ಹೌದಲ್ರಿ? ಇದು ಬಂದಂತ ವಿಧಿಗಳನ್ನ ಪರಿಪಾಲನೆ ಮಾಡ್ಕೊಂಡು ಅದೇ ಕರ್ಮಗಳನ್ನ ಮಾಡ್ಕೊಂತ ಅಲ್ಲೇ ಎಲ್ಲರೂ ಮುಕ್ತರಾಗ್ಬಿಡ್ಬೇಕಿತ್ತು. ಆಗುದಿಲ್ಲ, ಆಗುದಿಲ್ಲ ಅಂತನ ಇದಕ್ ಬರ್ಬೇಕಾಗೈತಿ, ಜ್ಞಾನಕ್ಕೆ ಬರ್ಬೇಕಾಗೈತಿ, ಹೌದಲ್ರಿ? ನಾವು ವಿಚಾರ ಮಾಡೋದಿಲ್ಲ. ಹೇಳ್ಯಾರಲ್ರಿ ಯಜಮಾನ್ರು, ಹೌದು, ಅವ್ರು ಮೊದ್ಲಿಗೆ ಹೇಳ್ಯಾರ ಹಿತ ಐತ ಎಂಬ ತಿಳುವಳಿಕೆ ಇಲ್ದನ, ಹಿತ ಐತ ಎಂಬ ತಿಳುವಳಿಕೆ ಉದಯ ಆದಾಗ ಅವ್ನು 100 ಜನ್ಮಕ್ಕೆ ಆಕೈತಿ. ಇನ್ನು ಮುಮುಕ್ಷ ಇದ್ದಾವ ಈ ವಿಧಿಗಳನ್ನ, ಈ ಜಾತಿ ವಿಧಿಗಳನ್ನ ಪರಿಪಾಲನೆ ಮಾಡ್ಕೊಂತ ಜಾತಿ ಕರ್ಮಗಳನ್ನ ಮಾಡ್ಕೊಂತ ಇದ್ರೊಳಗ ಸುಖ ಬುದ್ಧಿಯನ್ನು ಇಟ್ಕೊಂಡ್ರು ಕೂಡ ಅವಂಗ ಆಗೋದು. ಹೌದಲ್ಲ? ಬಿಡಬೇಕು.
ಬಿಟ್ಕೊಂತ ಬಂದಾಗ ಅವಾಗ ಮುಮುಕ್ಷತ್ವ ಉದಯ ಆಕತಿ. ಮುಮುಕ್ಷತ್ವ ಯಾವಾಗ ಉದಯ ಆಕತಿ? ನಿತ್ಯಾನಿತ್ಯ ತಿಳುವಳಿಕೆ, ವೈರಾಗ್ಯ, ವಿವೇಕ, ವೈರಾಗ್ಯ, ಶಮದಮಾದಿ ಸಟ್ ಸಂಪತ್ತಿನ ಸಾಧನೆ. ಅವಾಗ ಸಾಧನೆಯನ್ನು ಮಾಡಿದಾಗ ಮುಮುಕ್ಷತ್ವ ಉದಯ ಆಕೈತಿ. ಹೌದಲ್ರಿ? ಹೌದು. ಮುಮುಕ್ಷತ್ವ ಯಾವಾಗ ಬರ್ತೈತೋ ಅವಾಗ ಅಭ್ಯಾಸ ಯಾಕನ. ಹೌದಲ್ರಿ? ಮುಮುಕ್ಷತ್ವ ಅದು ಬರ್ಲಿಲ್ಲ ಅಂದ್ರೆ ಅಭ್ಯಾಸನ ಆಗುದಿಲ್ಲ. ಮುಮುಕ್ಷತ್ವ ಉದಯ ಆಗಕ್ಕೆ 3 ಪರಿಪಾಲನೆ ಮಾಡಬೇಕಲ್ಲ. ವಿವೇಕ ಬಂದಿರ್ಬೇಕು ಅವಾಗ, ಹಿತ ಎಂಬ ತಿಳುವಳಿಕೆ ಇರ್ಬೇಕು. ತಿಳುವಳಿಕೆ ಅದರಿಂದ ನಿತ್ಯಾನಿತ್ಯ ತಿಳುವಳಿಕೆ ಬರ್ತೈತಿ. ನಿತ್ಯ ತಿಳುವಳಿಕೆಯಿಂದ ವೈರಾಗ್ಯ ಬರ್ತೈತಿ. ಹೌದು. ವೈರಾಗ್ಯ ಬಂದ್ಮೇಲೆ ಶಮೆ, ದಮೆ, ತಿತಿಕ್ಷೆ, ಸಮಾಧಾನ, ಶ್ರದ್ಧೆ, ಭಕ್ತಿ 6 ಸಾಧನಗಳು ನಡೀತಾವ. ಆಮೇಲೆ ಮುಮುಕ್ಷತ್ವ ಬರ್ತೈತಿ. ಆಮೇಲೆ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ. ಹೌದಲ್ರಿ? ಅವಾಗ ಅಭ್ಯಾಸಿ ಚಲೋ ನಾವು. ಇವಾಗ 4 ಆಶ್ರಮ ಪದ್ಧತಿ ಒಳಗೆ ಬರ್ಬೇಕಂದ್ರ, 4ನೇ ಆಶ್ರಮ ಪದ್ಧತಿ ಬರ್ಬೇಕಂದ್ರ ಅವ್ನು ನಿತ್ಯ ತಿಳುವಳಿಕೆ ಜಾಗೃತ ಆಗಿರ್ಬೇಕಲ್ರಿ. ನಾವು 4 ಆಶ್ರಮ ಪದ್ಧತಿಯನ್ನು ಪರಿಪಾಲನೆ ಮಾಡೇವನ್ನ? ಇಲ್ಲ. ಹೌದಲ್ರಿ? ಆಶ್ರಮ ಪದ್ಧತಿಯನ್ನು ಪರಿಪಾಲನೆ ಮಾಡ್ತೇವ ನಾವು? ಇಲ್ಲ. ಕರೆಕ್ಟ್ 25 ವರ್ಷ ಬ್ರಹ್ಮಚಾರಿ, 50 ವರ್ಷಕ್ಕೆ ಮುಗಿತು ಗೃಹಸ್ಥಾಶ್ರಮ ಮುಗೀತು. 50 ಮುಗಿದ್ಮೇಲೆ ವಾನಪ್ರಸ್ಥ ಚಾಲು ಆತ. 75 ಮಟ್ಟ ವಾನಪ್ರಸ್ಥಾಶ್ರಮದಾಗ ಅದೇವನ್ನ. 50 ಮೇಲ್ಪಟ್ಟದಾರ ವಾನಪ್ರಸ್ಥಾಶ್ರಮದೊಳಗೆ ಯಾರದು? ಹೌದಲ್ರಿ? ಇಲ್ಲ. ಅಂದ್ರ ಅಲ್ಲೇ ಇದ್ಕೊಂಡು ತಿದ್ದುಕೊಂತ ಅದ್ರ ಮೇಲಿನ ಮಮಕಾರವನ್ನು ಕಳ್ಕೊಂತ ಬರ್ಬೇಕು. 25 ವರ್ಷ ತೋರಿ, ಅದಕ್ಕೆ ಮಮಕಾರವನ್ನು ಕಳ್ಕೊಂಡ ಸಲುವಾಗಿಂದನ 25 ವರ್ಷ ತೋರಿ ನೀವು ಅಂತ ಹೇಳಿದವ್ರು. 25 ವರ್ಷ. 25ನೇ ವರ್ಷಕ್ಕೆ ಪೂರ್ಣ ಬಿಟ್ಬಿಡ್ರಿ. ಅದು ಏನಾದ್ರೂ ನೋಡಾಕ್ ಹೋಗ್ಬಿಡ್ರಿ. ಸನ್ಯಾಸಿ ಆಶ್ರಮಕ್ಕೆ ಬಂದ್ಮೇಲೆ ಅದು ಬಾಳೆ ಹಾಳಾದ್ರೂ ನೋಡಾಕ್ ಹೋಗ್ಬಿಡ್ರಿ. ಅದನ್ನ ಬಾಳೆ ನೆಟ್ಟಗಾದ್ರೂ ಅವ್ರು ಏನು ಮಾಡ್ಕೊಂಡು ಉನ್ನತಿಯನ್ನು ಸಾಧಿಸಿದ್ರು ಹಿಗ್ಗಾಕ್ ಹೋಗ್ಬಿಡ್ರಿ. ಅವ್ರು ಹಾಳು ಮಾಡಿದ್ರು ಕುಗ್ಗಾಕ್ ಹೋಗ್ಬಿಡ್ರಿ. ಹಂಗ ಮಾಡ್ತೇವ ನಾವು? ಇಲ್ಲ. ಹೌದಲ್ರಿ? ಇನ್ನ ಕಿಲಿಕಾಯಿನ ಇರ್ಬೇಕಂತನ. ಶರೀರ ಏನೊಂದ್ ತಾಸಿಗೆ ಹೋಗ್ತೈತಿ, ಕಿಲಿಕಾಯಿನ ನೋಡ್ಕೊಂತನ. ಹೌದಲ್ರಿ? ಮತ್ತ ಆಶ್ರಮ ಪದ್ಧತಿ ಪರಿಪಾಲನೆ ಮಾಡ್ದಂಗ ಆತನ? ಇಲ್ಲ. ಅವ್ನ್ ಆಶ್ರಮ ಪದ್ಧತಿ ಪರಿಪಾಲನೆ ಮಾಡ್ಲಿಲ್ಲ ಅಂದ್ರ ಅವ್ 3 ಜನ್ಮಕ್ಕೂ ಆಗುದಿಲ್ಲ. ಹೌದಲ್ರಿ? ಆಶ್ರಮ ಪದ್ಧತಿ ಪರಿಪಾಲನೆ ಮಾಡ್ಬೇಕಲ್ರಿ. ಅಲ್ರಿ, ಅದಕ್ಕೆ ಕಾಮ್ ಅನ್ನೋದ ಹೊಳಿವಲ್ ನಮಗೆ. ಅದಕ್ಕೆ ಕಾಮ್ ಅನ್ನೋದ ಹೊಳಿವಲ್ಲ ನಮಗೆ. ಹೇಳ್ರಿ, ಬಿಡ್ಬೇಕು ಬಲದಿಂದ ಅಂತ ಹೇಳ್ತೇವ ನಾವ. ಅದನ್ನ ಬಿಟ್ಟೇ ಇಲ್ಲಲ್ಲ ನಾವ. ಹೌದಲ್ರಿ? ಈ ಪ್ರತಿ ಹೋಳಿ ಹುಣ್ಣಿಮೆ ಕಡ್ಲಿ ತಿಂತೇವ್ ನಾವ. ಕಾಮನ್ ಕಿಚ್ಚನಾಗ ಕಡ್ಲಿ ಸುಟ್ಟುಕೊಂಡು ತಿನ್ನೋದ ಬಿಡವಲ್ಲಿ ನಾವು. ಬರದ್ ಕೊಡ್ತಾರ. ಹೋಗಿ ಸುಟ್ಟು ಮತ್ತೆ ಊರ್ ಕಾಮನ್ ಬೇರೆ ಅಂತ, ಮನಿ ಕಾಮನ್ ಬೇರೆ ಅಂತ. ಊರ್ ಕಾಮನ್ ಬೇರೆ, ಮನಿ ಕಾಮನ್ ಬೇರೆ. ಅವ್ರೆಲ್ಲಾ ಅನುಭವಗಳು ಮಾಡ್ರಿ ಅಂತ ಮಾಡ್ಯಾರಪ್ಪ. ಅಲ್ಲ, ಅವ್ರು ಹೊರಗೆ ಆಚರಣೆ ಮಾಡಂತ ಹೇಳಿಲ್ಲ ಅವ್ರ. ಹೌದಲ್ರಿ? ಊರ್ ಕಾಮನ್ ಅಂದ್ರ ವಿಷಯಾದಿಗಳ ಮೇಲೆ ಮಮಕಾರ ಬಿಡ್ಬೇಕು. ಮನಿ ಕಾಮನ್ ಅಂದ್ರ ಈ ದೇಹದ ಮೇಲೆ ಇದನ್ ಬಿಡ್ಬೇಕು, ಮಮಕಾರವನ್ನು ಬಿಡ್ಬೇಕು. ಬಿಟ್ಟೇವನ್ರಿ? ಯಾರಿಗೆ ವಿಷಾದಿಗಳ ಇದು ದೂರ ಆಗೈತಿ, ವಿಷಾದಿಗಳಲ್ಲಿ ಸುಖ ಬುದ್ಧಿ ದೂರ ಎಲ್ಲಾಗೈತಿ. ಮತ್ ನಾವು ಆಶ್ರಮ ಪದ್ಧತಿಗಳನ್ನ ಪರಿಪಾಲನೆ ಮಾಡೋದು ಯಾವಾಗ?
ಮಾಡೇ ಇಲ್ಲ, ಮಾಡಕ್ ಪ್ರಯತ್ನನೇ ಇಲ್ಲ. ಪ್ರಯತ್ನ ಮಾಡಾಕತ್ರ ಮಾಡ್ತಾನವ, ಪ್ರಯತ್ನನೇ ಇಲ್ಲಲ್ರಿ. ಹೌದಲ್ರಿ? ಆದಷ್ಟು ಅದಕ್ಕೆ ಅವ್ರು ಇವತ್ತಾದ್ಮೇಲೆ ಆದಷ್ಟು ಅದ್ರ ಅಲ್ಲ ಇದನ್ನ ಅಪೇಕ್ಷೆಯನ್ನು ಕಡಿಮೆ ಮಾಡ್ಕೊಂತ ಬರ್ರಿ ಅಂತ ಹೇಳಿ. 25 ವರ್ಷ ತೋರ್ ನೀವು ಪೂರ್ಣ ಸನ್ಯಾಸತ್ವನು ಬರ್ಬೇಕಂದ್ರು ಅಲ್ಲಿ 25 ವರ್ಷ ಹೇಳಿದ್ರೆ, ನೀ ಗೃಹಸ್ಥ ಜೀವನವನ್ನು ಸುಗಮವಾಗಿ ನಡೆದಿ 25 ವರ್ಷ ತನ ಅದನ್ನ ನಡೆಸ್ಕೊಂಡು ಬಾ ನೀನು. ಬ್ರಹ್ಮಚರ್ಯನು ಮೊದ್ಲಿಗೆ ನಡೆಸ್ಕೊಂಡ್ ಬಾ 25 ವರ್ಷ. ತಳಪಾಯನ ಇಲ್ಲ, ಬೇಸಿಕ್ ಹೌದಲ್ರಿ? ಅದಕ್ಕೆ ಇವ್ ಆಶ್ರಮ ಪದ್ಧತಿ ಪರಿಪಾಲನೆ ಮಾಡಿರ್ಬೇಕಲ್ಲವ, ಅಂದಾಗ ಮುಮುಕ್ಷತ್ವ ಬರ್ತದ್ರಿ. ಬರೋದಿಲ್ಲ. ಅವಗೂ ಕೂಡ ಈ ಪರಿಪಾಲನೆ ಮಾಡ್ಲಿಲ್ಲ ಅಂದ್ರೆ ಅವಗೂ ಆಗುದಿಲ್ಲ. ಹೌದಲ್ರಿ? 3 ಜನ್ಮಕ್ಕೆ ಅವಗೂ ಆಗುದಿಲ್ಲ. 3 ಜನ್ಮ ಅಂತೇಳಿ ಅವಗೂ ಆಗುದಿಲ್ಲ. ಅವಾಗ ಪರಿಪಾಲನೆ ಮಾಡಿರ್ಬೇಕವ, ಆಂಧ್ರ ಆಕೈತಿ. ಹೌದಲ್ರಿ? ಜಗತ್ತ ನಿಜ ಅಂತ, ಜಗತ್ತ ನಿಜ ಅಂತ ತಿಳ್ಕೊಂಡ್ ಮಾಡೋದಲ್ಲ. ಜಗವಿದು ನಿಜ, ಇದರೊಳಗೆ ಬಾಹ್ಯ ಕರ್ಮವೇ ಮಿಗಿಲು. ಬಾಹ್ಯ ಕರ್ಮನ ಶ್ರೇಷ್ಠ ಅದಾವ ಎಂದು ಚತುರಾಶ್ರಮವನ್ನೈದಿ ನನಗೆ ಸುಗತಿಯನ್ನೇ ಎಳೆಸುವವನೇ 3 ಜನ್ಮದೊಳಗೆ ಮುಕ್ತಿ ಒಡೆದ ಮುಮುಕ್ಷ ಎನಿಸುವ. ಚತುರಾಶ್ರಮನ ಆಚರಣೆ ಮಾಡ್ಲಿಲ್ಲ ಅಂದ್ರೆ ಹೌದಲ್ರಿ? ಮುಮುಕ್ಷ ಅಂದ್ರೆ ಯಾರು? ಒಳಗ್ ಹಪಪಿ ಚಾಲು ಅದಾವ ಮುಮುಕ್ಷು. ಎಂದಿರ್ಪೇನೋ ನಿಜ ಸುಖದಲ್ಲಿ ಬಹುದ್ವಂದ್ವಗಳನ್ನೆಲ್ಲ ಅಳಿದುಳಿದು ಅಂತ ಯಾವನಲ್ಲಿ ಉತ್ಕಟ ಇಚ್ಛೆ ಆಗಿರ್ತೈತಿ ಅವ್ ಮುಮುಕ್ಷರು. ಇದೆಲ್ಲ ದ್ವಂದ್ವದಿಂದ ಕೂಡಿದಪ್ಪ, ಇದು ನನಗೆ ಇದು ಜಗತ್ತು ಒಮ್ಮೆ ಹಿಂಗಿರ್ತತಿ ಒಮ್ಮೆ ಹಿಂಗಿರ್ತತಿ ಅಂತ ತಿಳ್ಕೊಂಡು ಇದ್ರ ಮೇಲೆ ಆಸಕ್ತಿಯನ್ನು ಕಳ್ಕೊಂಡು ತನ್ನ ಮೇಲೆ ಇಚ್ಛೆ ಉಳ್ಳವನಾಗಿ ಅದು ಎಂದಿದ್ದೇನೆ ಅನ್ನುವಂತ ಆ ನಿಜ ಸುಖದೊಳಗೆ ಎಂದಿದ್ದೇನು ಅನ್ನುವಂತ ಉತ್ಕಟ ಇಚ್ಛೆ ಉಳ್ಳವ ಆ ಮುಮುಕ್ಷು. ಹೌದಲ್ರಿ? ಅದು ಬಂದೈತೆ ನಮಗೆ? ಬಂದೇ ಇಲ್ಲ. ಅವನ್ ಬಂದವ ಆಶ್ರಮ ಪದ್ಧತಿಗಳನ್ನ ಪರಿಪಾಲನೆ ಮಾಡಿರ್ತಾನ. ಹೌದಲ್ರಿ? ಆಶ್ರಮ ಪದ್ಧತಿ ಸರಿಯಾಗಿ ನಿಭಾಯಿಸಿದವನ, ಆಶ್ರಮ ಪದ್ಧತಿನ ಸರಿಯಾಗಿ ನಿಭಾಯಿಸಿಲ್ಲ ನಾವು. ಹೌದಲ್ರಿ? ಇದೆಲ್ಲ ನೋಡಿದ್ರೆ ನಮ್ಮ ಅಜ್ಜಾರು ನಮ್ಮ ಅಪ್ಪರು ಅವನ್ನೆಲ್ಲ ಮಾಡಿರ್ತಾರ. ಅದ ಆಶ್ರಮ ಪದ್ಧತಿ ಒಳಗೆ ಇರ್ತಾರ. ಅಲ್ಲ, ಆಶ್ರಮ ಪದ್ಧತಿ ಪರಿಪಾಲನೆ ಅಂದ್ರೆ ಋಷಿಗಳು ಪರಂಪರೆ ಅದು. ಋಷಿ ಪರಂಪರೆ ಒಳಗ್ ಬಂದ್ರೆ ಅದು ಬರ್ತೈತಿ. ನಾವು ಈ ವಿಷಯದೊಳಗೆ ಹಿತ ಬುದ್ಧಿಯನ್ನು ಇಟ್ಕೊಂಡು ಕುಂತೇವ ಅಂದ್ರೆ ಆಶ್ರಮ ಪದ್ಧತಿಯನ್ನು ಪರಿಪಾಲನೆ ಮಾಡಕ್ ಆಗುದಿಲ್ಲ. ಆಶ್ರಮ ಪದ್ಧತಿ ಪರಿಪಾಲನೆ ಮಾಡ್ಕೊಂಡ ನಾವು ಎಷ್ಟು ಹುಡುಕಿಯಾದ್ರು ಯಾವಾಗ ಬಿಡ್ಬೇಕು ಬಲು ಹಿಂದೆ ಅಂತ ಹೇಳಿದ್ರಲ್ಲ, ಯಾವಾಗ ಬಿಡ್ಬೇಕಂದ ಮೊದ್ಲೇಗೆ ಬಿಟ್ಟು ಬಿಡ್ಬೇಕಾದ ಮನೆಯನ್ನ ತನ್ನ ಇರುವಿಕೆಯನ್ನ ಕೆಡಿಸ್ತೈತಲ್ಲ, ತಾನು ಏನದೇನೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳಕ್ ಅದು ಅಡ್ಡಿ ಆಗೈತಿ. ಅದು ಕಾಮ ಅನ್ನೋದ ಹೊಳದಿಲ್ಲ ನಮಗ. ಹೌದಲ್ರಿ? ಹೌದ್. ನಾವು ಈಗ ಎಲ್ಲ ಎಷ್ಟೆಷ್ಟು ವಯಸ್ಸಿನಾರದೇವು ಬಿಟ್ಟು ಇದನ್ನ ಆಶ್ರಮ ಪದ್ಧತಿಗಳನ್ನ ಪರಿಪಾಲನೆ ಮಾಡತ್ತೇವ ಇಲ್ಲ. ಹೌದಲ್ಲ? ಇಲ್ಲ. ಆ ಆಶ್ರಮ ಪದ್ಧತಿಯನ್ನು ಪರಿಪಾಲನೆ ಮಾಡಿದಾಗ ಅದಾಕೈತಿ ಮುಮುಕ್ಷತ್ವ. ಹೌದಲ್ರಿ? ಅವ್ 3 ಜನ್ಮಕ್ಕೆ ಮುಕ್ತನ. ಹೌದು. ಖುಷಿಯೆಂದು ವಿಶ್ವವನು ಆತ್ಮನೇ ನಿತ್ಯನೆಂದು ಉಸುರೆ ಸದ್ಗುರು ಕೇಳಿ ಹೊರಚಿಂತೆ ಅಳಿದು ಒಸೆದು ಒಳಗೆ ಆರೈಯುವನೇ ಅಭ್ಯಾಸ ಎನಿಸುವನು. ಅವ 2 ಜನ್ಮದೊಳಗೆ ಮುಕ್ತನಾಗ್ತಾನ. ಜಗತ್ ಸುಳ್ಳೈತಪ್ಪ, ನೀ ನಿತ್ಯದಿ ಅಂತ ಅದನ್ನ ಒಳಗೆ ಯಾವಾಗಲೂ ನಾ ನಿತ್ಯದೇನೆ ಅಂತಂತೇಳಿ ಅದನ್ನ ಒಳಗೆ ಯಾವಾಗಲೂ ಅನುಸಂಧಾನ ಮಾಡ್ತಾ ಬಂದಾಗ ಅಭ್ಯಾಸ ಎನಿಸುವಂತ ನಾವು 2 ಜನ್ಮಕ್ಕೂ ಮುಕ್ತ ಆಗ್ತಾನ. ಈ ವಿಶ್ವ ಖುಷಿ, ಈ ಜಗತ್ ಸುಳ್ಳೈತಿ, ಆತ್ಮನೇ ನಿತ್ಯ, ಆತ್ಮನ ನಿತ್ಯದಾನ ಅಂತ ಗುರುಮುಖೇನ ತಿಳ್ಕೊಂಡು
ಮುಮುಕ್ಷತ್ವ ಉದಯ ಅದವ ಅವ ಗುರುವನ್ನ ಹುಡುಕ್ತಾನ ಅಂತ ಹೇಳಿದ್ರ ಅಲ್ಲೇ ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ವರ ನಿಗಮಗಳನ್ನು ನೋಡಿ ಪಾಡದೆ ಗುರುಪಾದ ಸೇವೆಯನ್ನು ಒಲವಿನಿಂದ ಮಾಡದೆ ಗುರುಗಳು ತಿಳಿಸ್ತಾರ ಆ ಗುರುಗಳು ತಿಳಿಸಿದ್ದನ್ನು ಮತ್ತಲ್ಲೇ ಆ ಗ್ರಂಥಗಳನ್ನು ಓದಿ ವರ ನಿಗಮಗಳನ್ನ ಓದಿ ಅದನ್ನ ಅನುಭವಕ್ಕೆ ತಗೊಂಡು ಹೌದಪ್ಪ ಈ ಜಗತ್ತು ಸುಳ್ಳೈತಿ ನಾನು ನಿತ್ಯದೇನಿ ಅಂತ ಅವ್ನು ಖಾತ್ರಿ ಮಾಡ್ಕೊಂಡು ತನ್ನೊಳಗೆ ಅಭ್ಯಾಸ ಮಾಡ್ತಾ ಹೋದಾಗ ಅದನ್ನ ಗಟ್ಟಿ ಮಾಡ್ಕೊಂತ ಹೋದ ಅಭ್ಯಾಸ ಅನಿಸ್ಕೊಂತಾನ ಹೌದಲ್ರಿ ಅವ 2 ಜನ್ಮಕ್ಕೆ ಮುಕ್ತಾನ ಯಾಕಂದ್ರೆ ಹೌದಲ್ರಿ ನಾವು ಯಾವ ಹಂತದ ಆಗದೆವು ನಾವು ವಿಚಾರ ಮಾಡ್ಬೇಕು ನಮಗ್ ಹೊಳೆಯವಲ್ಲಲ್ಲ ಇನ್ನ ಇಷ್ಟು ದಿನ ಕೇಳಾಕತ್ತಿ ನಮಗೆ ಜಗತ್ತು ನಿತ್ಯ ಐತಿ ಅಂತ ನಾ ಹೊಂಟೇವಿ ಇನ್ನ ವಿಶ್ವನ ನಿತ್ಯ ಐತಿ ಇದ್ರೊಳಗೆ ಇರ್ತಕ್ಕಂಥ ವಿಷಾದಿಗಳ ಸುಖ ಕೊಡ್ತಾವು ಅಂತ ತಿಳ್ಕೊಂಡು ಇವದನ್ನ ಇದ್ರಾಗ ಬೆನ್ನ ಹತ್ತೇವ್ ನಾವು ಇನ್ನ ಮುಮುಕ್ಷತ್ವಕ್ಕೆ ಬಂದಿಲ್ಲ ಇನ್ನು ಅಭ್ಯಾಸ ಯಾವಾಗ ಆಗುದು ಅನುಭವ ಯಾವಾಗ ಆಗುದು ಆರೂಢ ಯಾವಾಗ ಆಗುದು ಹೌದಲ್ರಿ ಹೌದು ವಿಶ್ವವೇ ಖುಷಿಯೆಂದು ಆತ್ಮನೇ ನಿತ್ಯನೆಂದು ಉಸಿರೆ ಸದ್ಗುರು ಕೇಳಿ ಹೊರಚಿಂತೆ ಅಳಿದು ಒಸೆದು ಒಳಗೆ ಆರೈಸುವನೇ ಅಭ್ಯಾಸ ಎನಿಸುವನು 2 ಜನ್ಮದೊಳ ಮುಕ್ತ ಹೊರಗಿನ ಚಿಂತೆ ಯಾವಾಗ ಅಳಿತೈತ್ರಿ ಇದೆಲ್ಲ ಜಗತ್ತ ಅನಿತ್ಯ ಐತಿ ಅಂತ ತಿಳಿದ್ಮೇಲೆ ಜಗತ್ತು ಅನಿತ್ಯ ಐತಿ ಅಂತ ತಿಳಿದಾಗ ಹೊರಗಿನ ಚಿಂತೆ ಹೌದಲ್ರಿ ಜಗತ್ ಸುಳ್ಳು ಅಂತ ಜಗತ್ ನಿತ್ಯ ಐತಿ ಅಂತ ತಿಳಿದವ ಹೊರಗಿಂದ ಇದನ್ನ ಬಿಡುದಿಲ್ಲ ಜಗತ್ತಿನ ಕ್ರಿಯೆಯನ್ನು ಹೊರದಾರ ಹೊರಚಿಂತೆ ಅಳಿದು ಒಳಗೆ ತನ್ನೊಳಗೆ ಅಭ್ಯಾಸ ಮಾಡ್ತಾ ಅದನ್ನ ಗಟ್ಟಿಗೊಳಿಸುವಂತ ನಾನು ನಿತ್ಯದೇನೆ ಅನ್ನೋದನ್ನ ಗಟ್ಟಿಗೊಳಿಸ್ಕೊಂತ ಯಾರು ಹೋಗ್ತಾರ ಅವ್ರು 2 ಜನ್ಮದಾಗ ಅಟ್ಲೀಸ್ಟ್ ಮುಂದಿನ ಜನ್ಮದಾಗ ಅದು ಈ ಜನ್ಮ ಮುಂದಿನ ಜನ್ಮ 2 ಜನ್ಮದಾಗ ಮುಕ್ತಕ್ಕಾರ ಹೌದಲ್ರಿ ಜಗತ್ ಸುಳ್ಳು ಅಂತ ತಿಳ್ಕೊಬೇಕು ಹೌದಲ್ರಿ ಸಾಧ್ಯತೆ ಐತಿ ಅದಕ್ಕೆ ರಾಜರು ಹೇಳ್ತಿದ್ರು ಈ ಜನ್ಮದಾಗ ಅಲ್ಲಿಗೂ ಮುಂದಿನ ಜನ್ಮದಾಗ ಆಕೈತಿ ಮಾಡ್ಕೊರಿ ನಿಮ್ ಕೈಯಾಗ ಐತಿ ನಿಮ್ ಕೈಯಾಗ ಐತಿ ನಿಮ್ಮ ದೈವದ ಶಿಲ್ಪಿ ನೀವಾದ ನಿಮ್ ಕೈಯಾಗ ಐತಿದು ಇನ್ನೊಬ್ರು ಯಾರು ಬೇಕಾಗಿಲ್ಲ ನಾವ್ ಮಾಡ್ಕೋಬೇಕಾಗೈತಿ ಇದನ್ನ ಹೌದಲ್ರಿ ನಮ್ ಮರ ಇದ್ರ ಆಕೈತಿ ಹೇಳ್ರಿ ಅಂತ ಮಾಡೋದಲ್ಲ ಇದು ಹಣೆ ಬರ ವಿಷಯಾದಿಗಳನ್ನ ಅವಲಂಬಿಸ್ಕೊಂಡೈತಿ ಇದು ನಿನ್ನ ಪ್ರಯತ್ನವನ್ನ ಅವಲಂಬಿಸ್ಕೊಂಡೈತಿ ಹೌದಲ್ರಿ ಪ್ರಯತ್ನ ಬೇಕ ನಿಮ್ ವಿಷಯಾದಿಗಳಿಗೆ ನಿನ್ನ ಹಣೆ ಬರ ಪ್ರಾರಬ್ಧ ನಿಮ್ ವಿಷಯಾದಿಗಳಿಗೆ ಇದು ನಿನ್ನ ಪ್ರಯತ್ನ ಇದು ಪ್ರಯತ್ನವನ್ನ ಅವಲಂಬಿಸ್ಕೊಂಡೈತಿ ಇದು ಹೌದಲ್ರಿ ನಾವು ಪ್ರಯತ್ನನ ಮಾಡೋದಿಲ್ಲ ಇದು ಹಣೆ ವಾರ ಇದ್ರ ಆಗ್ಲಾಡ್ರಿ ಮುಕ್ತನಾಗು ಹಣೆ ವಾರ ಇದ್ರ ಆಗ್ಲಾಡ್ರಿ ಇಲ್ಲಾಂದ್ರ ಇರುವಲ್ದಾಕ ನೋಡು ಅದು ಯಾವಾಗ ಬರ್ತೈತಿ ಅಂತ ಅಂದ್ಕೊಂತ ಕುಂತ್ರ ಅದು ಬರೋದನ್ನ ಇಲ್ಲ ಹೌದಲ್ಲ ಪ್ರಯತ್ನ ಬೇಕು ಅಂತ ಪ್ರಯತ್ನ ಇಲ್ಲ ಹಂಗ ಆಗುದು ಮಾವಿನಕಾಯಿ ಹಂಗ ಉದುರುದಿಲ್ಲ ಮಂತ್ರದಿಂದ ಉದುರುದಿಲ್ಲ ಅದು ಬಡಿಗೆನ ಬೇಕು ಪ್ರಯತ್ನನ ಮಾಡ್ಬೇಕು ಅದಕ್ಕೆ ಹಂಗ ಉದುರ್ಲಿ ಅಂದ್ರ ಅದು ಉದುರುವಾಗ ಉದುರ್ತೈತಿ ಹೌದಲ್ರಿ ಬೇಕಂದಿ ಪ್ರಯತ್ನ ಮಾಡ ನೀನು ಬೇಕಂದಿ ಈಗ ಪ್ರಯತ್ನ ಮಾಡ ಹೌದಲ್ರಿ ಮತ್ತೆ ಎಷ್ಟ್ ಟೈಮ್ ತಗೊಂತೈತಿ ಅನ್ನೋದು ಹೌದಲ್ರಿ ಅದಕ್ಕೆ ಬಂದೈತಿ ಅಂತ ಪ್ರಯತ್ನವನ್ನು ಮಾಡ ಕಾಲು ಕೂಡಿ ಬಂದೈತಿ ಈಗ ಮನುಷ್ಯ ಜನ್ಮ ಬಂದೈತಿ ಆ ವಿವೇಕ ಉದಯ ಮಾಡಿಕೊಂಡು ಮುಕ್ತನಾಗು ಅಂತ ಹೇಳ್ತಾರ ಅವ್ರು ಸುಮ್ನ ಕಾಲವನ್ನು ಕಳೆದು ಯಾಕೆ ವೇಳೆಯನ್ನು ಹಾಳು ಮಾಡ್ಕೊಂತೀವಿ ಹೌದಲ್ಲ ಮತ್ತೆ ಯಾವಾಗ ಬರ್ತೈತಿವಿ ಹೇಳಕ್ ಬರುದಿಲ್ಲ ಮತ್ ಮನುಷ್ಯ ಜನ್ಮ ಎಷ್ಟ್ ಜನ್ಮಕ್ ಬರ್ತೈತಿವಿ ನಾವು ಹೇಳಕ್ ಬರುದಿಲ್ಲ ಬಂದೈತಿ ಯಾಕಂದ್ರೆ ಈಗ ನೀ ಏನ್ ಮಾಡ್ತಿ ಮುಂದಿನ ಜನ್ಮ ನಿರ್ಧಾರ ಆಕೈತಿ ಮುಂದ ಆಗಾಮಿ ಕರ್ಮಗಳ ಈಗ ಏನ್ ಮಾಡ್ತಿ ಅದ ಅಂತ ಜನ್ಮವನ್ನು ಪಡಿತಿ ಈಗ ಮುಂದೆ ಆಗಾಮಿ ಆಗಿಲ್ಲದಂತ ಕರ್ಮಗಳನ್ನು ಮಾಡಲ್ಲ ಹೌದಲ್ರಿ
ಪ್ರಾರಬ್ಧವನ್ನು ಉಣ್ತಾ ನಾವು ಏನ್ ಮಾಡಾಕತ್ತೇವ ಆಗಾಮಿ ಕರ್ಮಗಳನ್ನ ಮಾಡಾಕತ್ತೇವ್ ನಾವು. ಹೌದಲ್ರಿ? ಮುಂದೆ ಹುಟ್ಟುವಕ್ಕೆ ಕಾರಣ ಆಗ್ತಕ್ಕಂಥ ಕರ್ಮಗಳನ್ನ ಮಾಡಾಕತ್ತೇವ್ ನಾವು. ಪ್ರಾರಬ್ಧವನ್ನು ಉಣ್ತಾನ ಮಾಡಕೊಂತಾನ ಹೊಂಟೇವ್ ನಾವು. ಸಂಚಿತನೂ ಇನ್ನ ಜಮಾ ಐತಿ, ಮತ್ ಇದು ಕರ್ಮವನ್ನ ಮಾಡಾಕತ್ತೇನೆ. ಇನ್ನೊಂದ್ ಸ್ವಲ್ಪ ಜಮಾ ಹಾಕೊಂತ ಹೋಗ್ತೈತಿ. ಹೌದಲ್ರಿ? ಅದಕ್ಕೆ ಅವ್ರು ಹೇಳ್ತಾರ ಇದು ಲೌಕಿಕ ಇದು ಅನಿತ್ಯ ಐತಿ ಅಂತ ತಿಳ್ಕೊಂಡು ಅವ ಗುರುಮುಖೇನ ತಾನಿತ್ಯದೇನೆ ಅಂತ ತಿಳ್ಕೊಂಡು ಗುರುಮುಖೇನ ಅಭ್ಯಾಸ ಮಾಡ್ತಾ ಹೋದಾಗ ಪರಚಿಂತೆ ಒಳದ್ ತನ್ನ ಭಾವದಾಗ ಯಾವ ಇರ್ತಾನೋ ಅವ ಅಭ್ಯಾಸ ಎನಸ್ವಂತಾನ ಅವಾಗ 2 ಜನ್ಮದೊಳಗ ಮುಕ್ತದನ ಅಂತ. ಹೌದಲ್ರಿ? ಅವ 2 ಜನ್ಮಕ್ ಮುಕ್ತ ಆಗೇ ಹಾಕನ. ಇದೊಂದ್ ಜನ್ಮ ಮುಂದಿನ ಜನ್ಮ ಮುಂದ್ ಸಂಶುದ್ಧನ ಆಗೇ ಹಾಕನ. ಯಾರ ಅಭ್ಯಾಸ ತೊಡಗ್ತಾರ ಅವ್ರ ಮುಂದ್ ಸಂಶುದ್ಧನಾಗು ಶತಸಿದ್ಧ. ಹೌದಲ್ರಿ? ನಾವು ಅಭ್ಯಾಸ ಮಾಡಾಕ ಒಲ್ಲೆವು. ಅದಕ್ಕೆ ಮನುಜರು 5 ಸುಕೃತಿಗಳುಂಟು ಬೇಡವೆನ್ನುವರನ್ನು ಉತ್ತರೋತ್ತರ ಗುಣ ಬಿಡಿಸು. ಹೇಳ್ತಾರೆ, ಲೋಕವೆಲ್ಲವನು ಮರೆದು ಪರತತ್ವ ಅವಲೋಕನದಿಂದ ಒಳಹೊರಗನ ಕೃತ್ಯ ಅನೇಕವಿಲ್ಲದವನೇ ಅನುಭವಿ ಎನಿಸುವನು. ಏಕ ಜನ್ಮದಳು ಭಾವಿಸಿ ಮುಕ್ತನಹನು. ಒಂದ ಜನ್ಮದಾಗ ಮುಕ್ತದ ನಾವು. ಅದೇ ಇದೇ ಜನ್ಮದಾಗ ಮುಕ್ತದ ನಾವು. ಲೋಕವೆಲ್ಲವನು ಮರೆದು ಲೋಕನ ಮರೆತು ಬಿಟ್ಟಾನ. ಲೋಕದ ಬಗ್ಗೆ ಅವಲೋಕನ ಇಲ್ಲ ಅವನು. ತನ್ನ ಒಳಗೆ ಸದಾ ತನ್ನ ಇದ್ರೊಳಗೆ ಸ್ಮರಣೆ ಒಳಗೆ ಇರ್ತಾನೆ. ಲೋಕವೆಲ್ಲವನು ಮರೆದು ಪರತತ್ವ ಅವಲೋಕನದಿಂದ ಅದನ್ನ ತನ್ನೊಳಗ ವಿಚಾರ ಮಾಡ್ತಿರ್ತಾನ. ಅವನ ನಿಶೆ ಹತ್ತಿ ಬಿಟ್ಟಿರ್ತೈತಿ. ಇದು ಆಗ್ಬಿಟ್ಟಿರ್ತೈತಿ. ಒಳ ಹೊರಗಿನ ಕೃತ್ಯ ಅನೇಕ ಇಲ್ಲ. ಒಳಗಿನ ಹೊರಗಿನ ಕೃತ್ಯಗಳನ್ನ ಬಿಟ್ಟು ಬಿಟ್ಟಿರ್ತಾನವ. ಏನೂ ಇಲ್ಲ. ಲೋಕವೆಲ್ಲವನ್ನು ಮರೆತು ಬಿಟ್ಟಿರ್ತಾನ. ತನ್ನೊಳಗ ಅನುಭವಿಸುವಂತಾನ. ಒಳ ಹೊರಗಿನ ಏನಿಲ್ಲ. ಕರ್ಮಾದಿಗಳನ್ನ ಮಾಡೋದೇ ಇಲ್ಲ. ತನ್ನ ಒಳಗೆ ಉಳ್ಕೊಂಡು ಬಿಡ್ತಾನ. ಅವ ಅನುಭವ ಅನಿಸುವಂತಾನ. 5 ಜನ್ಮದಾಗ ಇದದನ. ಇನ್ನು ಆರೂಢರಂತೂ ಆಗ ತನ್ನ ತಿಳಿದಾಕ್ಷಣ ಆರೂಢ ಯಾರು ಇರ್ತಾರ ಅವ್ರು ಹಾಗೆ ಮುಕ್ತರ ಇರ್ತಾರ. ಅವ್ರು ತನ್ನ ತಿಳಿದಾಕ್ಷಣ ಮುಕ್ತನ ಆಗ್ಬಿಡ್ತಾನ ಅಂತ. ಆ ಕ್ಷಣ ತನ್ನ ತಾವು ತಿಳ್ಕೊಂತಾರ, ಆ ಸ್ಥಿತಿಯನ್ನು ಮುಟ್ತಾರ, ಅವಾಗ ಮುಕ್ತರ. ಹೌದಲ್ರಿ? ಅನುಭವಿ ಮುಂದ ಆರೂಢ ಸ್ಥಿತಿ ಬಂದ ಬಿಡ್ತೈತಿ. ಅನುಭವಿ ಇದ ಜನ್ಮದಾಗ ಬರ್ತೈತಿ. ಒಂದ ಜನ್ಮದಾಗ ಇವ ಆರೂಢ ಹಿಂದಿನ ಪ್ರಾರಬ್ಧವನ್ನು ತೀರ್ಸಕ್ ಬಂದಿರ್ತಾನ. ಆಗ ಮುಕ್ತನ ಆಗಿರ್ತಾನ. ಹಿಂದ ಮುಕ್ತ ಆಗಿಬಿಟ್ಟಿರ್ತಾನ. ಹೌದಲ್ರಿ? ಅವಾಗೇನು ಬಂಧನ ಇಲ್ಲ. ರಾಮತೀರ್ಥ ಹೇಳಿದ್ರ, ನಿನ್ನನ್ನ ನೀ ತಿಳಿದಾಕ್ಷಣ ಜಗತ್ತೆಲ್ಲ ನಿನ್ನ ಕಾಲು ನೆಕ್ಕುತ್ತ ಬೆನ್ನು ಹತ್ತುತ್ತದೆ. ನಾಯಿ ಅಂತೆ ನಿನ್ನ ಕಾಲು ನೆಕ್ಕುತ್ತ ಬೆನ್ನು ಹತ್ತುತ್ತದೆ. ಜಗತ್ತನ್ನು ತಿಳಿಯಾಕ ಹೋಗ್ಬೇಡ, ನಿನ್ನ ನೀ ತಿಳ್ಕೊ. ಜಗತ್ ತಾನ ಬೆನ್ನ ಹತ್ತಿ ಬರ್ತೈತಿ. ನಿನ್ ಬೆನ್ನ ಹತ್ತಿ. ಹೌದಲ್ರಿ? ನಮ್ಮನ್ನ ನಾವು ತಿಳಿಯಾಕವಲ್ಲು. ಜಗತ್ತನ್ನು ತಿಳಿಬೇಕು ಅಂತ ನಾವು ಹೊಂಟೇವು. ಅಲ್ಲಿ ನುಡಿಯಾಕ ಒಲ್ಲಿವಲ್ರಿ. ನುಡಿಯಾಕ ಒಲ್ಲಿವ ಮೊದ್ಲೇಕ. ನುಡಿ ಶುದ್ಧ ಇಲ್ಲ ನಮ್ಮ. ಯಾಕೆ ಶುದ್ಧ ಇಲ್ಲ? ವಿಷಾದಿಗಳಲ್ಲಿ ಸುಖ ಬುದ್ಧಿಯನ್ನು ಇಟ್ಕೊಂಡೇವ. ಆ ವಿಷಾದಿಗಳು ಸಿಗ್ಲಿ ಅಂತನ ಸುಳ್ಳು ಹೇಳುದು. ನುಡಿ ಒಳಗ ನುಡಿಯನ್ನ ಉಲ್ಲಂಘನೆ ಮಾಡುದು. ಹೌದಲ್ರಿ? ನೋಡಿದಂತ ಏನ್ ನುಡಿತಿ ಅದ್ರಂಗ ನಡೆದಂದ್ರೆ ಈಸ ಮುಕ್ತರ ಮುಕ್ತ ಹಾಗೆ ಆಕೈತಿ. ನುಡ್ಯಾಕವಲ್ಲಿವಲ್ ನಾವು. ಅಂದ್ರ ಅಂತಃಕರಣ ಅವ್ನ್ ಪರಿಪಕ್ವ ಆಗಿರ್ತೈತಿ ಅಂತ ನಾವು ನುಡಿದಂತ ನಡೀತಿರ್ತಾನ. ಅಂತಃಕರಣ ಪರಿಪಕ್ವ ಇಲ್ಲ ಅಂತ ನಾವು ನುಡಿದಂತ ನಡಿವಲ್ಲು. ಹೌದಲ್ಲ?
ವಿಚಾರ ಮಾಡಿಲ್ಲ ನಾವು. ವಿಚಾರ ಮಾಡಿ. ಯಾಕೆ ನುಡಿ ಒಳಗ್ ಶುದ್ಧತೆ ಬರವಲ್ಲ ನಮಗಂತಂದ್ರ ಒಳಗ್ ಸುಖ ಬುದ್ಧಿ ಏನ್ ಇಟ್ಕೊಂಡ್ ಕುಂತೀವಿ ಅಂತ ಕನ್ನದೊಳಗೆ. ಅದಕ್ಕೆ ನುಡಿದಂತೆ ನಡ್ಯಾಕಾಗಲ್ಲ. ನುಡಿದಂತೆ ನಡೆದು ಎಷ್ಟು ಜನ್ಮಕ್ಕೆ ಆಕೈತವ ಏನ. ಹೌದಲ್ಲ. ಬಾಳ ಜನ್ಮ ತಗೊಂತೈತೆ. ಹೌದಲ್ಲ. ನಿನ್ನೆ ಬುದ್ಧಿ ಇವತ್ತು ಅದ ಕಂಟಿನ್ಯೂ ಆಗೈತಿ. ನನಗೆ ಪರಿವರ್ತನೆ ಬಂದಿಲ್ಲ. ಹೌದಲ್ರಿ. ಹೋಗ್ಯಾವ ವಿಷಾದಗಳ ಬಗ್ಗೆ ಮಮಕಾರ, ಅದ್ರೊಳಗಿನ ಸುಖ ಬುದ್ಧಿ ಹೋಗೈತೆ. ಮತ್ತ ನುಡಿದಂತೆ ಯಾವಾಗ ನಡ್ಯಾಕ ಸಾಧ್ಯ? ಅದಕ್ಕೆ ಸಾಧ್ಯ ಆಗ್ಬೇಕಂದ್ರೆ ಆಚರಣೆ ತರಬೇಕಲ್ಲ. ಸ್ವಲ್ಪ ಒಂದು ಸಣ್ಣನಾರ ಬಿಟ್ಕೊಂತ ಬರ್ರಿ ಅಂತ ಹೇಳಿದ್ರ ಅವ್ ದೋಷಗಳನ್ನ ಅಂದ ದೊಡ್ಡದು ಬಿಡಾಕ್ ಬರ್ತೈತಿ. ಸಣ್ಣ ದೋಷಗಳನ್ನ ಬಿಡವಲ್ಲ ಇನ್ನ. ಹೌದಲ್ರಿ. ಸಂಗತಮಾಗಿ ಕೇಳಿದ ಉತ್ತರದ ಇಂಗಿತವನ್ನ ಅರಿತು ನಡಿಯವನೇ ಬಲ್ಲವ ಅಂತ ಹೇಳಿರಲ್ಲ. ಸಂಘದೊಳಗೆ ಬಂದ್ಮೇಲೆ ಕೇಳಿದ್ಮೇಲೆ ಅದನ್ನ ಆಚರಣೆ ತರಬೇಕು ಅಂದ ಬಲ್ಲವ್ರ ಹಾಕಿದ್ರು. ಯಾರು ಎದಿರಿಪ್ಪ ಬಲ್ಲವ್ರ ಅಂದ್ರೆ ಯಾರು ಇಲ್ಲ. ಇಷ್ಟೆಲ್ಲ ಅವ ಇಲ್ಲೇ ಬಂದು ಕೇಳಿ ಮಾಡಿದ್ರು ಬಲ್ಲವ್ರ ಬಲ್ರು. ಆರು ಬಲ್ಲರು ನಿಜಾನಂದ ಬೋಧಾಂಬುದು ಮಾಯನ್ನು ಒಮ್ಮೆ ಮೀರಿ. ಗಂಭೀರ ಸುಖದೊಳಗಿರುವರು ಯಾರು ಬಲ್ಲರು? ಬಲ್ಲವ್ರ ಅದನ್ನ ಮತ್ತಾರು ಬಲ್ಲವರೇ ಬಲ್ಲ. ಏನ್ ಹೇಳ್ತಾರೆ? ಲೋಕವೆಲ್ಲವನ್ನು ಮರೆದು ಪರತತ್ವ ಅವಲೋಕನದಿಂದ ಒಳಗಿನ ಕೃತ್ಯ ಅನೇಕವಿಲ್ಲದವನೇ ಅನುಭವ ಎನಿಸುವನು ಏಕ ಜನ್ಮದಳು ಭಾವಿಸಿ ಮುಕ್ತನಹನು. ಇನ್ನ ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳನ್ನು ತೋರದೆ. ಯಾವ ಕಲ್ಪನೆನೂ ಇಲ್ಲ ಅಲ್ಲಿ. ಶಂಭುಲಿಂಗನ್ ನಾನದೇನೆ. ಶಂಭುಲಿಂಗ ನನಗೆ ಅನ್ಯವಾಗಿಲ್ಲ. ನಾನಾ ಶಂಭುಲಿಂಗ ಅದೇನೆ ಅಂತ ಗಟ್ಟಿಯಾಗಿ ತಿಳ್ಕೊಂಡು ಯಾವ ಕಲ್ಪನೆನ ಇಲ್ದಂಗೆ ಮತ್ತೊಂದು ಯಾವ ಬೇರೊಂದು ಭಾವಿಸದೆ ಒಳಗೆ ಏಕಾಗ್ರತೆಯಿಂದ ಯಾರು ತನ್ನೊಳಗೆ ಇರ್ತಾರ ಅವರು ಆರೂಢರು ಅಂತ ಹೇಳ್ತಾರೆ. ಶಂಭುಲಿಂಗವೇ ತಾನಾಗಿ ಆಗ ಮುಕ್ತರಾದಾರ ಅವರು. ಯಾರು ಆರೂಢ ಸ್ಥಿತಿಗೆ ಹೋಗ್ಯಾರ ಅವ್ರು ಮುಕ್ತರ. ಯಾರು ತೂರಾತೀತ ಸ್ಥಿತಿಗೆ ಹೋಗ್ಯಾರ ಅವ್ರು ಮುಕ್ತರ ಅದಾರ. ಸದ್ಯ ಮುಕ್ತರ ಅದಾರ. ಅದಕ್ಕೆ ನಾವು ಯಾವ ಹಂತದಾಗದೆವು? ನಾವು 5 ನಮೂನೆ ಇದದಾರಲ್ಲ ಮನುಷ್ಯರು, ಅದ್ರೊಳಗೆ ನಾವು ಯಾರದೆವು ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ಕೋಬೇಕಾಯ್ತು. ನಾವು ಕರ್ಮಿ ಅದೇವು, ಮುಮುಕ್ಷಿ ಅದೇವು, ಅಭ್ಯಾಸ ಅದೇವು, ಅನುಭವಿ ಅದೇವು, ಆರೂಢ ಅದೇವು ಅಂತ ನಾವು ನೋಡ್ಕೋಬೇಕಾಯ್ತು. ಆದ್ರೂ ನಾವು ಕರ್ಮಿ ಆಗೋದು ಬಿಡುವಲ್ಲಿ. ಕರ್ಮಿ ಆಗೋದ ಬಿಡುವಲ್ಲಿ. ಕರ್ಮ ಬಂಧನದಿಂದ ಪಾರಾಯಕ್ಕೆ ಆಗವಲ್ಲ. ಅದ್ರೊಳಗೆ ಸುಖ ಬುದ್ಧಿಯನ್ನು ಇಟ್ಕೊಂಡೇವಲ್ಲ. ಪರಿವರ್ತನೆ ಬರವಲ್ದು. ಹೌದಲ್ರಿ. ಜಗತ್ತ ಕಾಲಕ್ಕೂ ಪರಿವರ್ತನೆ ಆಕೈತಿ. ಆದ್ರೆ ನನ್ನೊಳಗೆ ಪರಿವರ್ತನೆ ಬರವಲ್ದು. ಹೌದಲ್ರಿ. ತೋರಿಕೆ ಕ್ಷಣಕ್ಕೂ ಪರಿವರ್ತನೆ ಆಕೈತದ. ಇದ್ರೊಳಗೆ ನನ್ನ ಮನ ಬುದ್ಧಿಯಾದಿಗಳಲ್ಲಿ ಪರಿವರ್ತನೆ ಬರವಲ್ದು. ಅದು ನಿತ್ಯ ಐತಿ ಅಂತ ಹೊಂಟೇನಿ ನಾನು. ಹೌದಲ್ರಿ. ಅದು ಪರಿವರ್ತನೆ ಆಗತೈತಿ ಅಂತ ತಿಳ್ಕೊವಲ್ಲೆ. ಹೌದು, ಅದು ಗಟ್ಟಿ ಐತಿ ತಿಳ್ಕೊಂಡ್ಬಿಟ್ಟೇನೆ. ಅದು ನಿತ್ಯ ಐತಿ ಅಂತ ತಿಳ್ಕೊಂಡು ಅದಕ್ಕೆ ಇವು ಕರ್ಮಗಳನ್ನ ಮಾಡ್ಕೊಂತ ಹೊಂಟೇನಿ. ಮತ್ ಮುಕ್ತನಾಗುದು ಯಾವಾಗ? ಅದಕ್ಕೆ ಜನ್ಮ ತಪ್ಪಿದ್ದಲ್ಲ ಬರುದದ. ಮಾಡಿದ್ದು ಮಾರಾಯ ಬಿಡುದಿಲ್ಲ. ಅದ
ನೀ ಎಲ್ಲಿ ಹೋಗಿ ಗೋವ್ಯಾಗ ಹೋಗಿ ಅಡವ್ಯಾಗ ಹೋಗಿ ನೀರಾಗ ಹೋಗಿ ಮುಳುಗಿದ್ರು ಬಿಡುದಿಲ್ಲ. ಬೆಂಬತ್ತಿ ಕಾಡ್ತೈತಿ. ಬಂಡಿಗೆ ಹುಡಿದಂತ ಎತ್ತಿನ ಹೆಜ್ಜೆಗಳನ್ನ ಗಾಲಿಗಳು ಹೆಂಗ್ ಹಿಂಬಾಲಿಸ್ತಾವು, ಹಂಗ ನೀ ಮಾಡಿದಂತ ಕರ್ಮ ನಿನ್ನ ಹಿಂಬಾಲ ಬರುದ. ಕುರಿ ಹಿಂಡಿದಿಂದ ಆಗಲಿದಂತ ಕುರಿಮರಿ ಹೆಂಗ ತಾಯಿಯನ್ನ ಹುಡುಕೊಂತ ಹೆಂಗ್ ಬಂದು ತಾಯಿಯನ್ನ ಸೇರ್ತೈತಿವ, ಹಂಗ ನೀ ಮಾಡಿದಂತ ಕರ್ಮ ನೀನು ಬಂದು ನೀನು ಅದ ಇದನ್ನ ಕೊಟ್ಟ ತಿರುದದು ಬಿಡುದಿಲ್ಲ. ಹೌದಲ್ರಿ? ಅದಕ್ಕೆ ನಾವ್ ಇಲ್ಲಿ ಎಚ್ಚರದಿಂದ ಇರಬೇಕಾಗೈತಿ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಎಚ್ಚರದಿಂದ ಇರಬೇಕಾಗೈತಿ. ಹೌದಲ್ರಿ? ನಾವು ಎಚ್ಚರಿಕೆ ಇಲ್ದನ ನಡೆಯಾಕತ್ತೇವ ಹಂಗೆ. ಅಲ್ಲಿ ಹಿಂದ ಬರೇ ಹಿಂದಿನ ಜನ್ಮದಾಗ ಅವು ಪ್ರಾರಬ್ಧವನ್ನ ತೀರಿಸ್ತಾ ಬರಾಕತ್ತೇವು. ಮನುಷ್ಯ ಜನ್ಮ ಹಂಗಲ್ಲಿದ, ಪ್ರಾರಬ್ಧವನ್ನು ತೀರಿಸ್ತಾ ಮುಂದೆ ಆಗಾಮಿಯಾಗಿ ಆಗಾಮಿ ಕರ್ಮಗಳನ್ನ ಮಾಡಾಕತ್ತಾನ ಇಲ್ಲಿ. ಹೌದಲ್ರಿ? ಮುಂದೆ ಮನುಷ್ಯ ಜನ್ಮ ಉನ್ನತ ಜನ್ಮ ಅಂತ ಹೇಳ್ತೇವೆ ನಾವು. ಉನ್ನತ ಜನ್ಮಕ್ಕೆ ಬಂದ್ಮೇಲೆ ಉನ್ನತ ವಿಚಾರಗಳನ್ನ ಮಾಡೋದು ಬಿಟ್ಟು ಕನಿಷ್ಠ ವಿಚಾರಗಳನ್ನ ಮಾಡಾಕತ್ತೇವೆ ನಾವು. ಹೌದಲ್ರಿ? ಅದ ಆಹಾರ ನಿದ್ರಾ ಭಯ ಮೈಥುನ. ಹೌದಲ್ರಿ? ಇದ್ರಾಗ ಕಾಲ ಕಳೆದು ಹೋದ್ರಿ ಏನ್ ಬರ್ತೈತಿ ಸುಮ್ಮನೆ. ಮತ್ತೆ ಇದನ್ ಮಾಡುದ್ರ ಅವಕ್ಕ ನಮಗ ಏನೇ ವ್ಯತ್ಯಾಸನ ಇಲ್ಲ ಅಂತ. ಅದಕ್ಕೆ ಇದರಿಂದ ವಿಮುಖತೆಯನ್ನು ಪಡೆದು ನಾನು ಯಾರದಿನಿ ಅಂತ ಶೋಧನೆ ಮಾಡಕ್ ಚಾಲು ಮಾಡಿದಾಗ ಮುಮುಕ್ಷತ್ವ ಬಂದಾಗ ಮುಂದೆ ಅಭ್ಯಾಸಿ ಆರೂಢ ಅನುಭವಿ ಆಗಕ್ ಸಾಧ್ಯತೆ ಆದಿಲ್ಲ. ಹೌದಲ್ರಿ? ಅದಕ್ಕೆ ನಾವ್ ಯಾವ ಹಂತದಾಗದೇವು ನಾವು ವಿಚಾರ ನೋಡ್ಕೋಬೇಕೈತಿ. ನಾವು ಅಟ್ಟ ಬಿಡಾಗತ್ತೇವು, ನಾವ್ನ ಗಟ್ಟೆ ಹಿಡ್ಕೊಂಡ್ ಕುಂತೇವು ಇನ್ನ. ಹೌದಲ್ರಿ? ನಾವು ಇನ್ಯಾರು ಮಾಡ್ತಾರ? ನಾವ ಪರಿಶೀಲನೆ ಒಳಪಡಿಸ್ಬೇಕು. ನನ್ನ ಬುದ್ಧಿ ಸಾಮರ್ಥ್ಯವನ್ನ, ಮನಸ್ಸಿನ ಚಾಂಚಲ್ಯವನ್ನ ನನ್ನ ಅರಿವಿಗೆ ನಿಲುಕ್ತಾವು. ಹೌದಲ್ರಿ? ನನ್ನ ಅರಿವಿಗೆ ನಿಲುಕ್ತಾವ. ನನ್ನ ಬುದ್ಧಿ ಸಾಮರ್ಥ್ಯ ಏನಾಗೈತಿ, ನನ್ನ ಮನಸ್ಸಿನ ಚಾಂಚಲ್ಯತ್ವ ಕಡಿಮೆ ಆಗೈತಿ ಇಲ್ಲೋ ಅನ್ನೋದು ನನ್ನ ಅರಿವಿಗೆ ನಿಲುಕ್ತಾವ. ಅರಿವು ಎಲ್ಲವನ್ನು ಅರಿತಾ ಅದು ಬೇರೆ ಸಾಕ್ಷಿ ಐತಲ್ಲ, ಅದು ನಿಲುಕ್ತಾವ. ಅದಕ್ಕೆ ನಾನು ಪರಿಶೀಲನೆ ಮಾಡ್ಬೇಕಾಗೈತೆ. ನಾನು ಏನೇನ್ ದೋಷಗಳನ್ನ ಕಂಡುಕೊಂಡಿನಿ ಇದ್ರೊಳಗೆ, ನಾನು ಏನೇನು ಪರಿವರ್ತನೆ ಆಗೇನಿ ಅನ್ನೋದನ್ನ ನಾನು ನೋಡ್ಕೋಬೇಕಾಯ್ತು. ನೋಡ್ಕೊಂಡಾಗ ಸುಧಾರಣೆ ಆಗಕ್ ಸಾಧ್ಯ ಐತಿ. ನಾವು ನೋಡೋದ್ಲನ ಹಂಗ ಇದ್ರೊಳಗೆ ಸುಖ ಬುದ್ಧಿಯನ್ನು ಇಟ್ಕೊಂಡು ಹಂಗೆ ಮಾಡಿದ್ರೆ ಹೋಗ್ಬಿಡ್ತತಿ ಸಮಯ. ಹೌದಲ್ರಿ? ಅದಕ್ಕೆ ವ್ಯಾಪಾರಿ ಮನೋಭಾವ ಬೇಕು ಇದಕ್ಕೆ ಅಂತ ಹೇಳಿ. ವ್ಯಾಪಾರಿ ಮನೋಭಾವ ಇಲ್ಲ ಅಂದ್ರೆ ಪ್ರಗತಿಯನ್ನು ಸಾಧಿಸಕ್ ಆಗುದೇ ಇಲ್ಲ. ವ್ಯಾಪಾರಿ ಅವ ಏನ ಲಾಭ ಆತು ಲುಕ್ಷಣ ಆತು ಅಂತ ಹೆಂಗ ಬೇರೇಜ್ ತೆಗೆದು ನೋಡ್ತಾನೋ ಹಂಗ ನಮಗ್ ಇದ್ರೊಳಗೆ ನಿನ್ನೆ ಮಾಡಿದಲ್ಲ ಏನಾತ್ ನನಗ ಅನ್ನೋ ವಿಚಾರ ಇವತ್ತು ಹೊಳದಿಲ್ಲ. ನಾನು ನೋಡಿಲ್ಲ. ನಾನು ಇಷ್ಟೊತ್ತನ ಈ ವ್ಯವಹಾರ ಮಾಡಿದಲ್ಲ, ವಿಷಯೇಂದ್ರಿಯ ಸಂಪರ್ಕನ ಮಾಡಿ ನಾನು ಏನ್ ಸುಖ ಹೊಂದಿದೆ ಅನ್ನೋದನ್ನ ವಿಚಾರ ಮಾಡ್ತಾ ಬಂದಾಗ ಅವಾಗ ಹೊಳಿತೈತಿ ಜಗತ್ತು ನಿತ್ಯ ಐತಿ ಅನ್ನೋದು ತಪ್ಪು, ಸುಳ್ಳು ಐತಿದು. ಜಗತ್ತು ಅನಿತ್ಯ ಐತಿ, ಇದ್ರೊಳಗೆ ಈ ಕರ್ಮಗಳನ್ನ ಮಾಡೋದು ಎಲ್ಲ ವ್ಯರ್ಥ ಅಂತ ಅವಾಗ ಕೈ ಬಿಟ್ಕೊಂತ ಬರ್ತಾನ್ರಿ. ನಮಗೆ ವ್ಯಾಪಾರಿ ಮನೋಭಾವನ ಬಂದಿಲ್ಲ. ಅಲ್ರಿ, ಅದನ್ನ ನನ್ನ ನಿಜ ನೋಡ್ಬೇಕಂದ್ರ ಅಂತ ವಿವೇಕ ಜಾಗೃತ ಆಗಿರ್ಬೇಕಲ್ರಿ ಶಂಕರನರ. ಬೇಕಲ್ಲ, ನನ್ನೊಳಗ ನಾನು ನೋಡ್ಕೊಳ್ಳುವಂತ ವಿವೇಕ ಜಾಗೃತ ಆಗಿಲ್ಲ. ನಾನು ಏನ್ ನೋಡಾಕತ್ತೇನೆ, ಬರೀ ಇಂದ್ರಿಯಗಳನ್ನ ನೋಡಾಕತ್ತೇನೆ. ನಾನು ತಾನ್ ಅಂದ್ಕೂಡ್ಲೆ ಬರೇ ಈ ಶರೀರ ತಾನಂತ ತಿಳ್ಕೊಂಡು ಇದರ ಕೂಡ ನಾವು ವ್ಯವಹಾರ ಮಾಡಾಕತ್ತೇನ. ನಿಜ ನೋಡವಲ್ಲವ, ಸುಳ್ಳನ್ನ ನೋಡಾಕತ್ತೇನ. ಅದು ಬಹಳ ಕಠಿಣ ಐತಿ. ತಾನೇ ತಣ್ಣರು ಅಂತ ನೋಡುದಂದ್ರ ಅದು ಅನುಭವಿಗೆ ಮಾತ್ರ. ಹೌದಲ್ರಿ?
ಅನುಭವಿಗೆ ಮಾತ್ರ ಸಾಧ್ಯ ಐತಿ ತಾನೇ ತನ್ನ ನಿಜವನ್ನು ನೋಡಾಕ. ಕರ್ಮಿಗಳಿಗೆ ಆಗುದಲ್ಲ. ಕರ್ಮಿಗಳಿಗೆ ಏನ್ ಮಾಡ್ಬೇಕು, ಇದು ನಿತ್ಯ ಐತೋ ಅನಿತ್ಯ ಐತೋ ಅನ್ನೋದನ್ನ ಮೊದ್ಲಿಗೆ ವಿಚಾರ ಮಾಡಕ್ ಚಾಲು ಮಾಡ್ಬೇಕಲ್ಲ. ವಿಧಿಗಳನ್ನ ಪರಿಪಾಲನೆ ಮಾಡ್ಬೇಕಲ್ಲ ಅವ್ರು. ಈಗ ಹೇಳೇ ಬಿಟ್ಟಲ್ಲ ಫಸ್ಟ್ ಯಾರ್ಯಾರು ಏನೇನ್ ಮಾಡ್ತಾರ ಅವ್ರ ಹಂಗ ಜಗತ್ ಸುಳ್ಳಂದರು ಅವ್ರು ಹಾಗೆ ಹಾಕಾರ ಅಭ್ಯಾಸ ಹಾಗೆ ಹಾಕ ನಾವು. ಹೌದಲ್ರಿ? ತಿಳ್ಕೊಂಡ್ಕೊಂಡ್ರೆ ಅಲ್ಲಿ ಕುಂದಿರ್ತಾರ. ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರಣಿಧಿ ಎನಿಸಿದನು. ಇಹದಳು ಮುಕ್ತನಾಗಿರುತ್ತಿರುಪ್ಪನು ಆರೂಢ ನೆನೆಸುವನು. ಆ ಕ್ಷಣದೊಳಗ ಮುಕ್ತ ತನ್ನ ತಿಳಿದಾಕ್ಷಣ ಮುಕ್ತನ ಆಗಿರ್ತಾನ. ತನ್ನ ಯಾವಾಗ ತಿಳಿತಾನ ಆ ಕ್ಷಣ ಮುಕ್ತನ. ಇನ್ನೊಂದು ಇಲ್ಲ ಮತ್ತೊಂದು ಕ್ಷಣ ಅನ್ನೋದೇ ಇಲ್ಲ. ನಿತ್ಯ ಸುಖದ ಶರಣಿಧಿ ಸುಖ ಸಮುದ್ರ ನಾನಂತ ತಿಳಿದ್ಮೇಲೆ ಅವ ಮುಕ್ತನ ಅದ. ಆರೂಢ ಅಧಿಕಾರ ಪಂಚಕ. ನಾವ್ ಯಾವ ಹಂತದ ನೋಡ್ಬೇಕ. ನಮ್ಮನ್ನ 100 ಜನ್ಮ 1000 ಜನ್ಮ ಬೇಕು, ಇದ ಜನ್ಮ ಬೇಕು, ಇನ್ನೊಂದ್ 2 ಜನ್ಮ ಬೇಕು ಅನ್ನೋದನ್ನ ನಾವ್ ನೋಡ್ಕೋಬೇಕು. ಹೌದಲ್ರಿ? ಕರ್ಮ ಮಾಡ್ಕೊಂತ ಕುಂತ್ರಿ ಎಂದಿಗೂ ಸಾಧ್ಯನೇ ಇಲ್ಲ. ಮತ್ತ ಕರ್ಮ ಮಾಡ್ಕೊಂತ ಕುಂತ್ರ ಮತ್ ಹೊಳ್ಳಿ ಮನುಷ್ಯ ಜನ್ಮ ಬರ್ತೈತಿ ಅಂತ ಗ್ಯಾರಂಟಿ ಇಲ್ಲ. ಮತ್ 100 ಜನ್ಮಕ್ಕೆ ಯಾವಾಗ ಇದು ಐತ ಎಂಬ ತಿಳುವಳಿಕೆ ಇಲ್ಲ ನೀವು ಕರ್ಮ ಮಾಡಿದ್ರ ಅದ್ರ ಕರ್ಮದ ಫಲ ಉಣ್ಣಬೇಕೈತಿ. ಮತ್ತೆ ಎಂತ ಜನ್ಮ ಬರ್ತಾವ ಹೇಳಕ್ ಬರುದಿಲ್ಲ. ಕರ್ಮಕ್ಕನುಸಾರವಾಗಿ ಜನ್ಮಗಳು ಬರ್ತಾವ. ನಾವು ಹುಟ್ಟು ಸಾವು ನಮಗ್ ಬೇಡ ಅಣಬೇಕಾಗೈತೆ ಅಂತಂದ್ರ ಈ ಮರದ ಬರೋದು. ನಾವ್ ಇನ್ನೊಂದ್ ಜನ್ಮ ನೋಡತ್ತೇನಂತಂದ್ರ ಮತ್ತವ ಕರ್ಮದಾಗ ಕುಂತ್ರ ಹಂಗ 100 ಜನ್ಮ ಆದ್ರೂ ಎತ್ತಾವ ನಾವು. ಹೌದು, ನಡೆದ ಜನ್ಮಾಂತರ ಕ್ರಿಯೆಗಳು. ಹುಟ್ಟುದು ಸಾಯುದು ಅದಕ್ಕೆ ಬಂದೆ ಹುಟ್ಟಾಕ ಸಾಧ್ಯ ಹುಟ್ಟಾಕ ಎದಕ್ ಹುಟ್ಟಿವಿ ಸಾಯಾಕ, ಎದಕ್ ಸಾಯ್ತಿ ಹುಟ್ಟಾಕ. ಅದನ್ನ ಹೇಳಿದ್ರ ಅವ್ರ. ಈಗ ನೀ ಮಾಡಿದ್ದು ಎಂತ ಕರ್ಮ ಇರ್ತೈತಿ ಅಂತ ನಿನ್ ಕೈಯಾಗ ಐತಿ ನೋಡಪ್ಪ, ಹೆಂಗ್ ಮಾಡ್ತೀವಿ. ನಾ ಮಾಡಿದ ಕರ್ಮ ಬಲವಂತ ಆದರೆ ನೀನೇನೋ ಮಾಡುವೆ ಹರಿ. ಅವೇನ್ ಮಾಡ್ತಾನ ಹರಿ ಏನ್ ಮಾಡವ? ಅಲ್ಲ ಅವ ನೆನ್ಸಿದ್ರು ಏನ್ ಮಾಡ್ಲಾರವ. ಅಲ್ಲ ನೀ ಅದನ್ನ ಬಿಟ್ಟಿಪ್ಪ. ಬಿತ್ತಿ ಇಲ್ಲಿ ಜಪ ಯಜ್ಞ ಹೋಮಾದಿಗಳನ್ನ ಮಾಡ್ಕೊಂತ ಜೋಳ ಬಿತ್ತಿ ಗೋಧಿ ಬರ್ಲಿ ಬೆಳಿಲಿ ಅಂತೇಳಿ ಜಪ ಯಜ್ಞಗಳನ್ನ ಮಾಡ್ಕೊಂತ ಕುಂತ್ರಿ ಯಾವಾಗ ಬೆಳಿತಾವ ಗೋಧಿ? ಯಾವಾಗ ಬರ್ತಾವ? ಬಿತ್ತಿದ್ ಜೋಳ ಬಿತ್ತಿ ಗೋಧಿ ಬಿತ್ತಿದ್ರೆ ಗೋಧಿ ಬರ್ತಿತ್ತು. ಜೋಳ ಬಿತ್ತಿ ಜಪ ಮಾಡಕತ್ತ ಗೋಧಿ ಬರ್ಲಿ ಅಂತ ಹೇಳಿ ಹೌದಲ್ಲ? ಮಾಡೋಂತ ಕರ್ಮ ಅಹಿತ ಕರ್ಮಗಳನ್ನ ಮಾಡೋದು. ನನಗ್ ಹಿತ ಆಗ್ಲಿ ಅಂದ್ರೆ ಯಾವಾಗ ಸಾಧ್ಯ ಐತಿ? ಹೋಗುದು ಕೊಂಡೋರ್ ಕಡೆ ರಾಮ್ರೆ ಯಾವಾಗ ಮುಟ್ಟುದು? ಇನ್ನೊಬ್ರಿಗೆ ಹಿಂಸೆ ಕೊಡೋದು ನನಗ್ ಯಾರು ಹಿಂಸೆ ಕೊಡಬಾರ್ದು ಅಂದ್ರ, ಇನ್ನೊಬ್ರಿಗೆ ಹಿಂಸೆ ಆಗ್ಲಿ ಇನ್ನೊಬ್ರಿಗೆ ಮೋಸ ಮಾಡ್ಲಿ ನನಗ್ ಯಾರು ಮೋಸ ಮಾಡಬಾರ್ದು ಅಂದ್ರೆ ನೋಡ್ಕೊಳ್ಳ. ನೀ ಮಾಡಿದ್ದ ಕರ್ಮ ನಿನ್ ಬೆನ್ನ ಹತ್ತಿ ಬರ್ತೈತಿ ಅಂತ ಬಿಡುದಿಲ್ಲ. ಎತ್ತಿನ ಹೆಜ್ಜೆ ಬಿಟ್ಟು ಬಂಡಿಗಾರ ಬೇರೆ ಕಡೆ ಹೋಗುದಿಲ್ಲ. ಎತ್ತಿನ ಹೆಜ್ಜಾಗ ಬರ್ತೈತಿ ಅದು ಬೆನ್ನತ್ತಿ. ಹಂಗೆ ಅಂತಿರ್ತಾರ. ಏನು ತಪ್ಪು ಮಾಡಿದ್ರ ಅಂದ್ರು ತಮ್ಮ ನೀಗ್ಲಿಕ್ಕಂತಂದ್ರ ಮೇಲೊಬ್ಬ ಅದನ್ನ ನೋಡ್ಕೊಳವ ನಿನಗೆ ತಿಳಿಲ್ಲಂದ್ರು ಅಂತಿರ್ತಾರ. ಅಂದ್ರೆ ಅದು ನಿನಗೆ ಬಿಡುದಿಲ್ಲ ಅಂತ ಕರ್ಮ. ಮರುವೆ ಚಿತ್ರಗುಪ್ತರಿಗೆ ಮರುವೆ ಆಗಿಲ್ಲ. ಚಿತ್ರಗುಪ್ತ ನಿಮ್ ಚಿತ್ತಕ್ಕೆ ಮರುವೆ ಆಗಿಲ್ಲ. ನಿಮ್ಗ್ ಮಾಡೇವ ಅನ್ನೋದು ನಿಮಗ್ ಖಾತ್ರಿ ಐತಿ. ತಪ್ಪು ಮಾಡೇವ ಅನ್ನೋದು ನಿಮಗ್ ಖಾತ್ರಿ ಐತಿ. ಮಂದಿಗೆ ತೋರ್ಸಾಗತ್ತೀರಿ ಮಾಡಿಲ್ಲ ನಾ ತಪ್ಪು ಮಾಡಿಲ್ಲ ಅಂತ. ಆದ್ರೆ ನಿಮ್ ಒಳಗೆ
ಹೇಳ್ತೈತೆ ಅದು. ಅದಲ್ರಿ ಸತ್ಯ ಪದ ದೂರವಂತ ನಿನ್ನ ಚಿತ್ತ ಮರ್ತಿಲ್ಲ, ನೀ ಏನ್ ತಪ್ಪು ಮಾಡಿ ಅನ್ನೋದು ನಿನ್ನ ಒಳಗೆ ಎಚ್ಚರಿಸೈತದ. ಆದ್ರೂ ಮಂದಿ ತೋರ್ಸಾಗ ನೀ ನಾ ತಪ್ಪ ಮಾಡಿಲ್ಲ ಅಂತ ತೋರ್ಸಾಗ ಸೋಗ್ ಹಾಕಿ ಹೊರಗೆ ಸೋಗ್ ಹಾಕಿ ಒಳಗೆ ಎಚ್ಚರ್ಸಾಗತ್ತದ. ಚಿತ್ರಗುಪ್ತರಿಗೆ ಕರ್ಣೆ ರಸಗು ಯಮನ ಭಟ್ರಿಗೆ ಕರ್ಣೆ ಐತನ. ಹೌದಲ್ರಿ? ನೀ ಏನ್ ಮಾಡಿದ್ರು ಅಲ್ಲೆಲ್ಲ ಹಾಕಿರ್ತದೆ. ಋಷಿಗಳು ಏನು ಬಿಟ್ಟು ಓಡಿ ಹೋದವ ರೋಗಗಳು ಈ ಭೂಮಿ ಮಂಡಲವನ್ನು ಬಿಟ್ಟು ಓಡೋಗ್ಯವನ ಇಲ್ಲ. ಮಾಡಿದ್ದ ಫಲ ಉಣ್ಣಬೇಕ. ಎಲ್ಲಿ ಹೋಗಿ ತೀರ್ಸೋ ಇದನ್ನ ಇಲ್ಲೇ ಬಂದ ತೀರ್ಸ್ಬೇಕ. ಮತ್ತ ಒಳ್ಳೆ ಕರ್ಮ ಮಾಡಿದ್ರು ಉಂಡು ತೀರ್ಸ್ಬೇಕ, ಕೆಟ್ಟ ಕೆಲಸ ಮಾಡಿದ್ರು ಉಂಡು ತೀರ್ಸಬೇಕ. ಬಿಡೋದಿಲ್ಲ ಅದ. ಒಳ್ಳೆ ಕೆಲಸ ಮಾಡಿ ನಾ ಸ್ವರ್ಗಕ್ಕೆ ಹೋಗ್ತೇನೆ ಅಂದ್ರು ಬಿಡುದಿಲ್ಲ ಅದ. ಮತ್ತ ಮೃತ್ಯುಲೋಕ ಸುಮ್ಮನ ಸ್ವರ್ಗ ಆದಡೆ ಅಂತ ಅರಿದು ಕಾಣಲ್ಕೆ ತಮ್ಮ ಒಪ್ಪುದು ತಮ್ಮದಂದದಿ. ಹೌದಲ್ರಿ? ಸುಮ್ಮನ ಸ್ವರ್ಗ ಆದ್ರೆ ಏನ ಮತ್ ಬರುದ ಅಲ್ಲೂ ಅಜ್ಞಾನ ತುಂಬ ತುಳ್ಕೈತಿ. ಮತ್ ಇಲ್ಲಿ ಬರೋದ. ಅದಕ್ಕೆ ವಿಚಾರ ಮಾಡ್ಬೇಕಾಯ್ತು. ಅವ್ರು ಹೇಳಿದ ಉದ್ದೇಶ ನಾವು ಯಾವ ಹಂತದೊಳಗದೆವು, ನಾವು ಯಾವ ಮಾರ್ಗದ ನಡೆಯಾಕತ್ತೇವು, ಅಧಿಕಾರಿಗಳಿಗೆ ಯಾವ ಅಧಿಕಾರದೊಳಗೆ ನಾವು ಅದೇವು ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ಬೇಕಾಯ್ತು. ಆದಷ್ಟು ಪ್ರಗತಿಯನ್ನು ಸಾಧಿಸ್ಬೇಕಾಯ್ತು. ನಾವು ಪ್ರಗತಿ ಹತ್ತ ಮುಖ ಮಾಡಿದೀವಿ ಅಂದ್ರೆ ಈ ಜನ್ಮ ಇಲ್ಲ, ಮುಂದಿನ ಜನ್ಮ ಇಲ್ಲ, ಮುಂದಿನ ಜನ್ಮ ಮುಕ್ತರಾಗಕ್ಕೆ ಸಾಧ್ಯ ಐತಿ. ಹೌದಲ್ಲ? ಮನುಷ್ಯ ಜನ್ಮ ಬರ್ಬೇಕಲ್ಲ, ಮತ್ ಮುಂದಿನ ಸಾಧನೆ ನಡಿಬೇಕಂದ್ರೆ ಈ ಮನುಷ್ಯ ಜನ್ಮ ಬರ್ಬೇಕಲ್ರಿ. ಮನುಷ್ಯ ಜನ್ಮ ಬಂದಾಗ ಸಾಧನೆ ನಡೀತೈತಿ. ಅದಕ್ಕೆ ಮುಂದ್ ಮನುಷ್ಯ ಜನ್ಮ ಅವರು ಬರುವಂಗ ಮಾಡ್ಕೋರಿ. ಹೌದು, ಮನುಷ್ಯ ಜನ್ಮ ಬರುವಂಗ ಮಾಡ್ಕೋರಿ ಅಂತ ಅದಕ್ಕೆ ಹೇಳಿದ್ದು. ಮನುಷ್ಯರಂತೆ ವರ್ತನೆ ಇರ್ಲಿ. ಹೌದಲ್ರಿ? ನಮಗಿರ್ಲೇ ಇಲ್ಲ ಅದು, ಅವರೇ ಇಲ್ಲ ನಮಗೆ. ಮುಂದ್ ನೋಡೋಣ ಅದೇ ಏನ ಅಂದ್ಬಿಟ್ಟು ಹಂಗೆ. ಹೌದು.